ಬೆಂಗಳೂರಿನ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಡೆನ್ಸ್ ನ್ಯೂಸ್ ಇವತ್ತು ಒಂದು ಡಿಸ್ಕಷನಲ್ ಸ್ಟೋರಿಯನ್ನು ಮಾಡ್ತಾರೆ. ಶಿವನಾಥ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿಗೆ ಕಂಟಕವಾಗಿದೆ ಒಂದು 60-24 ಜಾಗ. ನಿಮಗೆ ಆಶ್ಚರ್ಯ ಆಗಬಹುದು, ದೇವರ ಜಾಗದ ವಿಷಯದಲ್ಲಿಯೂ ಕೂಡ ಸಮಸ್ಯೆ ಎದುರಾಗುತ್ತೆ ರೀ. ಬನ್ನಿ ಆ ವಿಜುವಲ್ಸ್ ಅನ್ನ ನೋಡ್ಕೊಳ್ತಾ ಬರೋಣ. ಅದಾದ ನಂತರ ಏನಿದು ಸ್ಟೋರಿ ಹೇಳ್ತಾ ಹೋಗ್ತೇನೆ. ಎಸ್, ಇದು ನೀವು ನೋಡ್ತಾ ಇರ್ತಕ್ಕಂತಹ ಸ್ಟೋರಿ ಏನಿದೆಯಲ್ಲ, ಈ ಸ್ಟೋರಿ ಬೆಂಗಳೂರಿನ ಆನೇಕಲ್ ತಾಲೂಕಿನ ದೊಂಬಸಂದ್ರದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿ ಕರಗ ಮಹೋತ್ಸವಕ್ಕೆ ಮೀಸಲಿಟ್ಟಿರುವಂತಹ ಜಾಗವನ್ನ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಭೂಕಬಳಿಸಿದಂತಹ ಆರೋಪ ಕೇಳಿ ಬಂದಿರುವಂತದ್ದು. 1960ರಿಂದ ದೊಂಬಸಂದ್ರ ಗ್ರಾಮಸ್ಥರು ಹಾಗೂ ಪಂಚಾಯಿತಿಯವರು ದೇವರ ಜಾಗಕ್ಕಾಗಿ ತ್ಯಾಗಪ್ಪ ರೆಡ್ಡಿ ಮತ್ತೆ ಅವರ ವಂಶಸ್ಥರ ಮೇಲೆ ದೇವಸ್ಥಾನದ ಜಾಗ ಕಬಳಿಸಿರುವಂತಹ ಅಥವಾ ಕಬಳಿಸಲು ಯತ್ನಿಸುತ್ತಿರುವಂತಹ ಆರೋಪಗಳು ಕೇಳಬರ್ತಾ ಇದೆ. ಇದು ಒಂದ್ ಕಡೆ ಸ್ಟೋರಿ. ಮತ್ತೊಂದು ಕಡೆ ಅದೇ ತ್ಯಾಗಪ್ಪ ರೆಡ್ಡಿ ವಂಶಸ್ಥರು ನಮಗೆ ನ್ಯಾಯಾಲಯದಿಂದ ಈ ಜಾಗ ಲಭಿಸಿದೆ ಮತ್ತು ನಾನು ಸ್ಟೇಟ್ ನ್ಯಾಯಾಲಯದಲ್ಲಿ ಅಂದ್ರೆ ರಾಜ್ಯ ನ್ಯಾಯಾಲಯದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನಾನು ನನ್ನಂತೆ ಡಿಗ್ರಿ ಮಾಡಿಸ್ಕೊಂಡಿದ್ದಾನೆ, ಅಂದ್ರೆ ಆ ಕೇಸ್ ನಲ್ಲಿ ಗೆದ್ದಿದ್ದಾನೆ, ಹಾಗಾಗಿ ಅದು ನನ್ನ ಜಾಗ. ಊರಿನವರು ಮತ್ತು ಪಂಚಾಯಿತಿಯ ಕೆಲವರು ನನ್ನ ಜಾಗವನ್ನ ಹೊಡಿಲಿಕ್ಕೆ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇನ್ನೊಂದು ಕಡೆ. ಇದೆಲ್ಲದಕ್ಕೂ ಮುಂಚೆ 1960ರಿಂದ ಪ್ರಸ್ತುತ 2024ರವರೆಗೂ 60-24 ವಿಸ್ತೀರ್ಣದ ಜಾಗ, ಏನಿ ಕಾಂಟ್ರವರ್ಸಿ ಜಾಗ ಇದೆಯಲ್ಲ, ವಿವಾದಿತ ಜಾಗ, ಈ ವಿವಾದಿತ ಜಾಗ 2024ರವರೆಗೂ ವಿವಾದವಾಗಿ ಉಳ್ಕೊಂಡಿರ್ತಕ್ಕಂಥದ್ದು. 60/24 ಅಂದ್ರೆ 60/24 ವಿಸ್ತೀರ್ಣದ ಜಾಗ ದೊಂಬಸಂದ್ರ ಗ್ರಾಮ ಪಂಚಾಯಿತಿ ಹೆಸರಿನಲ್ಲೇ ಇದೆ ಈಗಲೂ ಕೂಡ. ಆದ್ರೆ ದೇವರ ಆಚರಣೆಗೆ ಮೀಸಲಿಟ್ಟಿರುವಂತಹ ಜಾಗ ಇದಾಗಿದೆ. ತ್ಯಾಗಪ್ಪ ರೆಡ್ಡಿ ವಂಶಸ್ಥರಿಗೆ ಸೇರಿದೆ ಅನ್ನುವಂತಹ ಒಂದು ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ಅದು ಕೋರ್ಟ್ ಮೊರೆ ಕೂಡ ಹೋಗಲಾಗಿದೆ. ಪ್ರಕರಣ ಏನಂತಂದ್ರೆ 1900ರಿಂದ 2024ರ ಇಲ್ಲಿವರೆಗೂ ಕೂಡ ಕಾನೇಶುಮಾರಿ 60ರ ಸರ್ಕಾರಿ ಜಾಗವನ್ನ ಸರ್ಕಾರಿ ಜಾಗದಲ್ಲಿ ಪಂಚಾಯಿತಿಯನ್ನ ಪಾರ್ಟಿ ಮಾಡಿಕೊಂಡು, ಪಂಚಾಯಿತಿ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಂಚಾಯಿತಿಯನ್ನ ಪಾರ್ಟಿ ಮಾಡಿಕೊಂಡು ಸ್ಥಳೀಯರು ಆನೇಕಲ್ ಕೋರ್ಟ್ ನಲ್ಲಿ ಡಿಗ್ರಿ ಮಾಡಿಕೊಂಡು ನಮ್ಮದೇ ಜಾಗ ಅಂತ ಪಂಚಾಯಿತಿಗೆ ಮತ್ತು ಆನೇಕಲ್ ಇಒರವರಿಗೆ ದಿಕ್ಕು ತಪ್ಪಿಸಿ ಅಂತ ತ್ಯಾಗಪ್ಪ ರೆಡ್ಡಿ ವಂಶಸ್ಥರು ದೊಂಬಸಂದ್ರ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ ರೆಡ್ಡಿರವರಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿರುವಂತಹ ಆರೋಪ ಕೇಳಬಂದಿದೆ. ಇವಾಗ ಈ ವಿಚಾರವನ್ನ ದೊಂಬಸಂದ್ರ ಗ್ರಾಮಸ್ಥರಿಗೆ ಹಾಗೂ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ಹಾಗೂ ಸದಸ್ಯರುಗಳಿಗೆ ಗೊತ್ತಾದಾಗ ಆ ಕ್ಷಣಕ್ಕೆ ಇದು ಸರ್ಕಾರಿ ಜಾಗ, ಈ ಜಾಗನ ಬೇರೆಯವರಿಗೆ ಮಂಜೂರು ಮಾಡಿಕೊಡಬಾರದು ಅಂತ ಇಒರವರಿಗೆ ಮನವರಿಕೆ ಮಾಡಿಸಿ ದೊಂಬಸಂದ್ರ ಗ್ರಾಮಕ್ಕೆ ಕರೆಸಿಕೊಂಡು ಕಾನೇಶುಮಾರಿ 60ರ ಜಾಗವನ್ನ ಮಹಜರ್ ಮಾಡೋದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು, ಖಾಸಗಿಯವರು ನಮ್ಮದೇ ಜಾಗ ಅಂದ್ರೆ ಗ್ರಾಮಸ್ಥರು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗ, ಅದು ಸರ್ಕಾರಿ ಜಾಗ, ಅದು ಗ್ರಾಮ ಪಂಚಾಯಿತಿ ಜಾಗ ಅಂತ ಗ್ರಾಮಸ್ಥರೆಲ್ಲ ಹೋರಾಟ. ಮತ್ತೊಂದು ಕಡೆ ಆ ಖಾಸಗಿ ಕುಟುಂಬ ಏನಿತ್ತಲ್ಲ ತ್ಯಾಗಪ್ಪ ರೆಡ್ಡಿ ಅವರ ಕುಟುಂಬ, ಇಲ್ಲ ಇದು ನಮ್ಮ ಜಾಗ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಇಬ್ರು ಕೂಡ ಅಹವಾಲುಗಳ ಪತ್ರ ಮತ್ತು ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಇಟ್ಕೊಂಡು ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಎರಡೂ ಬಗೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರುವಂತಹ ಸನ್ನಿವೇಶ ಉಂಟಾಗಿರುವಂತದ್ದು ಎಲ್ಲಿ? ದೊಂಬಸಂದ್ರದಲ್ಲಿ. ದೊಂಬಸಂದ್ರ ಗ್ರಾಮಸ್ಥರು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿಯ ಸದಸ್ಯರು ನೀಡಿದಂತಹ ದೂರಿನ ಮೇರೆಗೆ ಆನೇಕಲ್ ತಾಲೂಕಿನ ಪಂಚಾಯಿತಿ ಯೋಜನಾಧಿಕಾರಿ ಅನಿಲ್ ಕುಮಾರ್ ಇದೀಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ ಮೀಸಲಿಟ್ಟುವಂತಹ ಜಾಗವನ್ನ ತ್ಯಾಗರಾಜು ಕುಟುಂಬದವರು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂಕಬಳಿಕೆ ಮಾಡಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದಂತಹ ಯೋಜನಾಧಿಕಾರಿ ಅನಿಲ್ ಕುಮಾರ್ ಜಮೀನಿಗೆ ಸಂಬಂಧಿಸಿದಂತ ದಾಖಲಾತಿಗಳನ್ನ ಪಡೆದು ಸಮಸ್ಯೆ ಬಗೆಹರಿಸಿಕೊಡೋದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ.
ಸಂಬಂಧಿಸಿದಂತೆ ನಮ್ಮ ಜೊತೆ ಇದೀಗ ನೇರವಾಗಿ ಮಾತನಾಡಲಿಕ್ಕೆ ಈ ಡಿಸ್ಕಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸನ್ಮಾನ್ಯರು. ಅವರು 3 ಜನ ಇದ್ದಾರೆ. ನರೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಧ್ವಂಸಂದ್ರ ಅಧ್ಯಕ್ಷರು, ಹಾಗೆ ವರದಿಗಾರ ಆಗಿರುವಂತಹ ಮುನಿಯಪ್ಪ ಕೂಡ ಇದ್ದಾರೆ, ಹಾಗೆ ಸುರೇಶ್ ಗ್ರಾಮ ಪಂಚಾಯಿತಿ ಸದಸ್ಯ. ಇವರಿಷ್ಟರ ಜನರ ಜೊತೆ ನಾನು ಸಂಬಂಧಪಟ್ಟಂತಹ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನ ಮಾಡೋಣ. ನ್ಯಾಯಾಲಯದಲ್ಲಿ ಈ ಕೇಸ್ ಇರೋದ್ರಿಂದ ದಯವಿಟ್ಟು ಆಗಮಿತ ವಿಶ್ಲೇಷಕರು ಅಥವಾ ಆರೋಪ ಮಾಡುವಂತವರು ಅಥವಾ ಆರೋಪಿಗಳು ಅಥವಾ ಫಿರ್ಯಾದಾರರುಗಳು ಬಿಕಾಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುವಂತಹ ಅವಕಾಶಗಳಿರ್ತದೆ. ದಯಮಾಡಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚರ್ಚೆಯನ್ನ ಆರಂಭ ಮಾಡೋಣ. ಮೊದಲಿಗೆ ನಾನು ನರೇಶ್ ಅವರ ಜೊತೆ ಮಾತನಾಡ್ತೇನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ನರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸುರೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುನಿಯಪ್ಪ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನರೇಶ್, ಮೊದಲಿಗೆ ತಮ್ಮ ಒಕ್ಕಣಿಕೆ ಹೇಳೋದಾದ್ರೆ ಏನಿದು ಸಮಸ್ಯೆ, ಏನ್ ಪ್ರಾಬ್ಲಮ್? ಇಬ್ರು ಕೂತ್ ಮಾತನಾಡ್ಕೊಂಡಿದ್ರೆ ಊರೊಕ್ಕಲಿನ ಸಮಸ್ಯೆಯನ್ನ ಕೋರ್ಟ್ ಮೆಟ್ಟಿಲೇರಿದಿರಿ, ನಿಮಗೂ ಅವ್ರಿಗೂ ಘರ್ಷಣೆಗಳು ನಡೀತಾ ಇದಾವೆ ಅನ್ನುವಂತಹ ಸಮಸ್ಯೆಗಳು. ಏನಿದು ಸಮಸ್ಯೆ, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾಕಿದು? 1960ರಿಂದನೂ ಪಂಚಾಯತಿಯಲ್ಲಿ ಪಂಚಾಯತಿ ಸ್ವತ್ತೆ ಅಂತ ಬರ್ತಾ ಇದೆ ಸರ್, ದಾಖಲೆಗಳ ಪ್ರಕಾರ. 1960 ಸರ್ಕಾರಿ ಜಾಗನ ಅಂತ ಬರ್ತಾ ಇದೆ. 1920 ಸುಮಾರಲ್ಲಿ ಯಾವ್ದು ಸೇಲ್ ಡೀಡ್ ಮಾಡ್ಕೊಂಡಿದ್ದಾರೆ ಅವರು, ಅದು ನಕಲಿ ಸೇಲ್ ಡೀಡ್. ಅದು ಅದರಲ್ಲಿ ವಿಸ್ತೀರ್ಣ ಮೆನ್ಷನ್ ಮಾಡಿಲ್ಲ, ಹಾಗೂ ಚೆಕ್ ಬಂದಿನೂ ಇಲ್ಲ ಅದರಲ್ಲಿ. ಹಾಗಾಗಿ ಇದು ಈ ಜಾಗ ನಮ್ಗೆ ಸೇರ್ಬೇಕು ಅಂದ್ಬಿಟ್ಟು ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಕೋರ್ಟ್ ಅಲ್ಲಿ ಅವ್ರು ಇರೋ ಜಾಗವನ್ನು ಗುರ್ತಿಸಿ ಅವ್ರದ್ದು ಈಕತ ಮಾಡಿಕೊಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಜಾಗಕ್ಕೆ ಬಂದು ಏನು ಸರ್ಕಾರಿ ಜಾಗ ಇದೆಯೋ ಅದನ್ನ ಇವಾಗ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇವಾಗ ಎರಡು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ಳಿ ಅಂತ ಇವಾಗ ಆದೇಶ ಮಾಡಿದ್ದಾರೆ. ಅಷ್ಟರಲ್ಲಿ ಇವರು ಬೇರೆ ಏನೋ ಒತ್ತಡಗಳಾಕಿ ಇವಾಗ PDOಗೆ ಇವ್ರಿಗೆ ಒತ್ತಡ ಹಾಕಿ ಸೆಕ್ರೆಟರಿಗೆ ಬೇರೆ ಕಡೆಯಿಂದ ಚೆಕ್ ಲಿಸ್ಟ್ ಹಾಕ್ಸಿದ್ರು. ನಮ್ಮ ಯಾರ ಗಮನಕ್ಕೂ ಬಂದಿರ್ಲಿಲ್ಲ. ಹಾಗಾಗಿ ಅದನ್ನ ನಮ್ ಗಮನಕ್ಕೆ ಬಂದಿದ ತಕ್ಷಣ ನಾವು ಅಲ್ಲಿ ನಮ್ಮ ಸದಸ್ಯರು, DP ಮೆಂಬರು, ಗ್ರಾಮಸ್ಥರೆಲ್ಲ ಹೋಗಿ ಗಲಾಟೆ ಮಾಡಿ ನಿಲ್ಸಿ, ಆ ಸರ್ವೆನೆಲ್ಲ ನಿಲ್ಸಿ ಸರ್ವೆಗೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಆಮೇಲೆ ಅವರು ಕಡೆಯಿಂದ ಪ್ಲಾನಿಂಗ್ ಆಫೀಸರ್ನ ಕಳಿಸಿ ಸ್ಪಾಟ್ ಮೇಜರ್ಗೆ ಕಳಿಸಿದ್ರು. ಅಲ್ಲಿ ಸುಮಾರು ಒಂದು 100-150 ಜನ ಸೇರಿ ಅಲ್ಲಿ ನಾವು ಎಲ್ಲ ಸೇರಿದ್ವಿ, ಊರಿನ ಪ್ರಮುಖರೆಲ್ಲ ಸೇರಿದ್ವಿ. ಇದು ಧ್ವಂಸಂದ್ರ ಆಸ್ತಿ, ಇದು ಧ್ವಂಸಂದ್ರ ಸೇರಿರೋ ಜಾಗ. ಆದ್ರಿಂದ ಇದನ್ನ ಧ್ವಂಸಂದ್ರಕ್ಕೆ ಉಳಿಸ್ಬೇಕಂತ ಗ್ರಾಮಸ್ಥರೆಲ್ಲ ಒತ್ತಾಯ ಮಾಡಿದ್ದಾರೆ. 1960ರಿಂದ ಇವತ್ತರವರೆಗೂ ಪಂಚಾಯತಿ ಜಾಗ ಅಂತ ದಾಖಲೆಗಳು ಇದೆ, ಅವರು ಸರಿಯಾಗಿ ದಾಖಲೆಗಳು ಕೊಟ್ಟಿಲ್ಲ. ಹಾಗಾಗಿ ನಾವು ಆಫೀಸ್ಗೆ ನಮ್ಮ ಹತ್ರ ಏನು ಕಡತಗಳಿದೆಯೋ ಆ ದಾಖಲೆಗಳೆಲ್ಲ ಸಬ್ಮಿಟ್ ಮಾಡ್ತೀವಿ. ಅವ್ರದ್ದು ಸಬ್ಮಿಟ್ ಮಾಡಲಿ, ಮುಂದಿನ ಆದೇಶ ಅವ್ರಿಗೆ ಸೇರಿರೋದು. ಅವರು ಏನ್ ತೀರ್ಮಾನ ಕೊಡ್ತಾರೋ ನೋಡೋಣ ಸರ್. ನರೇಶ್, ಮಧ್ಯದೊಳಗಡೆ ಹೈಕೋರ್ಟ್ ನಲ್ಲಿ ಇದು ಕೇಸ್ ದಾಖಲಾಗಿತ್ತು, ಹೈಕೋರ್ಟ್ ಮೆಟ್ಟಿಲೇರನ್ನು ಕೂಡ ಹೇರಲಾಗಿತ್ತು. ಆ ಸಂದರ್ಭದಲ್ಲಿ ಮಧ್ಯಂತರವಾಗಿ ಇದು ಈ 60-24 ಸೈಟ್ ಏನಿದೆ, ಆ ಸೈಟು ರೆಡ್ಡಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಡಿಗ್ರಿ ಇದೆ ಅನ್ನುವಂತಹ ಹೇಳಿಕೆಗಳನ್ನ ಆ ಕುಟುಂಬಸ್ಥರು ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಾವೇನ್ ಹೇಳ್ತೀರಿ? ಸರ್, ಎರಡು ಜಾಗಗಳು ಅವರು ಕೇಸ್ ಹಾಕೊಂಡಿದ್ದೀವಿ ಸರ್. ಅವ್ರು ಬಂದು ಅವ್ರ ಮನೆ, ಈಗ ಪ್ರೆಸಿಡೆಂಟ್ ಏನು ಅವ್ರ ಮನೆ ಇದೆಯೋ ಅವ್ರಿಗೆ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಖಾತಾ ಮಾಡಿ ಅಂತ. ಇನ್ನು ಪಂಚಾಯತಿ ಜಾಗ 24-60 ಇರೋ ಜಾಗ ಏನಿದೆಯೋ ಅದನ್ನ ಇವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಇಬ್ಬರ ಹತ್ರನು ಇವ್ರು ಏನು ಅವರು ರೆಡ್ಡಿ ಇದಾರಲ್ಲ, ಇವ್ರ ಹತ್ರನು ದಾಖಲೆಗಳನ್ನ ತಗೊಂಡು ಆಮೇಲೆ ನಮ್ಮ ಪಂಚಾಯತಿ ಕಡೆಯಿಂದ ದಾಖಲೆಗಳನ್ನ ತಗೊಂಡು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ಳಿ ಅಂತ ಕೊಟ್ಟಿರೋದು. ಹಾಗಾಗಿ ಇದು ಸೇರಿಸಿ ಈ ಕಥೆ ಮಾಡಿ ಅಂತ ಕೊಟ್ಟಿಲ್ಲ ಅವರು. ಇನ್ನು ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಸುರೇಶ್ ಅವರನ್ನ ಮಾತನಾಡ್ತಾನ. ಸರ್, ತಾವೇನ್ ಹೇಳ್ತೀರಿ ಸರ್? ತಾವೇನ್ ಹೇಳಿ ಸರ್? ನಮಸ್ಕಾರ ಸರ್. ನಮಸ್ಕಾರ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಖಂಡಿತ ಕೇಳಿಸ್ತಾ ಇದೆ ಸರ್, ಮುಂದುವರಿಸಿ.
ಸರ್ ನಮಸ್ಕಾರ. ಇದು ಬಂದು 60ನೇ ನಂಬರ್ ಕಾನಿಸ್ಮಾರಿ ನಂಬರ್. ಇದು ಸರ್ಕಾರಿ ಜಾಗ. 1962ರಿಂದ ಪಂಚಾಯತಿಯಲ್ಲಿ ಸರ್ಕಾರಿ ಜಾಗ ಅಂತ ಇದೆ ಸರ್. ಅದು ಓಕೆ. ಇವಾಗ 58 ಹ್ಮ್ 58ನೇ ನಂಬರ್ ಕಾನಿಸ್ಮಾರಿ ನಂಬರು ನಾವು ತ್ಯಾಗರಾಜ ರೆಡ್ಡಿ ಅವ್ರದ್ದು ಖಾತೆ ಮಾಡ್ಕೊಳೋದಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ. ನಾವು ಅಲ್ಲಿ 10 ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಿ. ಯಾಕಂದ್ರೆ ಆ ಜಾಗ ಬಂದು ಸರ್ಕಾರಿ ಜಾಗ, ಪಂಚಾಯತಿ ಜಾಗ ಅಂತ ಮೆನ್ಷನ್ ಇದರಲ್ಲೂ ಇದೆ. ಅದಕ್ಕೆ ನಾವು ಅವ್ರಿಗೆಲ್ಲ ಮನವರಿಕೆ ಮಾಡ್ಕೊಟ್ಟಿವಿ. ಅದಕ್ಕೆ ನಮ್ಮ ಮೊದಲು 3-4 ವರ್ಷ ಮೊದಲೇ ಅಲ್ಲಿ ಕಾಂಪೌಂಡ್ ಎಲ್ಲ ಇತ್ತು, ಅದೆಲ್ಲ ತೆರವು ಮಾಡಿ ಅವರೇ ಆರ್ಡರ್ ಮಾಡಿದ್ರು. ತೆರವು ಮಾಡಿ ಅದನ್ನ ಪಂಚಾಯತಿ ಕಡೆಯಿಂದ ಕಾಂಕ್ರೀಟ್ ರಸ್ತೆನೂ ಹಾಕಿದ್ದೀವಿ. ಹಾಗೆ ಇವಾಗ ಸಾರ್ವಜನಿಕರು ಲಕ್ಷಾಂತರ ಜನ ಅಲ್ಲಿ ಬಂದು ಜಾತ್ರೆಗೆ ಸೇರೋದ್ರಿಂದ ತೊಂದರೆ ಇದೆ. ನಾವು ತ್ಯಾಗರಾಜ ರೆಡ್ಡಿ ಅವ್ರನ್ನು ಕೇಳ್ಕೊಂಡಿದ್ದೀವಿ, ಈ ಜಾಗನ ಇದ್ ಮಾಡಕ್ ಹೋಗ್ಬೇಡಿ, ಪಂಚಾಯತಿ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮನವರಿಕೆನೇ ಮಾಡಿದ್ವಿ. ಆದ್ರೂ ಅವ್ರ ಮನೆಯದು 58ನೇ ನಂಬರ್ ಏನಿದೆಯೋ ಅದನ್ನ ಖಾತೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಪಂಚಾಯತಿಯಲ್ಲಿ PDO ಆಗ್ಲಿ ಅಧ್ಯಕ್ಷ ಯಾರ್ದನ್ನು ಸಮಸ್ಯೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಇದು ಸಮಸ್ಯೆ ಈ ತರ ಇದಾಗ್ತಾನೆ ಇದೆ ಸರ್. ಹಲೋ, ಇನ್ನು ತ್ಯಾಗರಾಜ ರೆಡ್ಡಿ ಅವರು ತಮ್ಮ ಯಾವುದೇ ಮಾಹಿತಿಗಳಿಗೆ ಅಥವಾ ತಮ್ಮ ಮನವಿಗಳಿಗೆ ಯಾವುದೇ ಕಿಲುಬುಕಾಸಿನ ಒಂದು ರೀತಿಯಾದಂತಹ ಮಾನವೀಯತೆಯನ್ನು ಬಿಟ್ಟು ಮಾತನಾಡ್ತಾರೆ ಅಥವಾ ಜಗಳಕ್ಕೆ ಬರ್ತಾರೆ ಅನ್ನುವಂತಹ ಆರೋಪಗಳು. ಆದ್ರೆ ನನ್ಗೊಂದು ಪ್ರಶ್ನೆ, ಧ್ವಂಸಂದ್ರದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಈ ಜಾಗವನ್ನ ಮೀಸಲಿಟ್ಟಿದೆ ಅಂತ ಹೇಳಿದ ಮೇಲೆ ಪಂಚಾಯಿತಿ ಅವರು ಮೀಸಲಿಟ್ಟಿರುವಂತಹ ಸಂಬಂಧಪಟ್ಟ ಇಷ್ಟು ವರ್ಷಗಳ ಕಾಲ ಯಾಕೆ ಪ್ರೊವೈಡ್ ಮಾಡಲಿಲ್ಲ ಕೋರ್ಟಿಗೆ? ಹಲೋ, ಪಂಚಾಯಿತಿ ಅವರು ದೇವಸ್ಥಾನಕ್ಕೆ ಕೊಟ್ಟಿರುವಂತಹ ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಕೋರ್ಟ್ ಮುಂದೆ ಯಾಕೆ ಇನ್ನೂ ಸಬ್ಮಿಟ್ ಮಾಡಕ್ಕಾಗಿಲ್ಲ? ಸರ್ ಅದರಲ್ಲಿ ಅವರು ಪಂಚಾಯತಿನ ಇದ್ ಮಾಡ್ಕೊಂಡಿಲ್ಲ ಸರ್. ಪಂಚಾಯತಿನ ಇದ್ ಮಾಡ್ಕೊಂಡಿದ್ರೆ ಇದಾಗ್ತಾ ಇತ್ತು. ಅವರು ಪಂಚಾಯತಿನ ಪಾರ್ಟಿ ಮಾಡಿದಿರ ಗೋವಿಂದಪ್ಪ ಅನ್ನೋರು ಪಕ್ಕದಲ್ಲಿ 59ನೇ ನಂಬರ್ ಇರೋರನ್ನ ಪಾರ್ಟಿ ಮಾಡ್ಕೊಂಡು ಮುನಿತಾಯಪ್ಪ ಅಂತ ಇದ್ರು, ಅದನ್ನ ಇದ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇವಾಗ ದಾಖಲೆ ಪ್ರಕಾರ 1962ರಿಂದ ಅದು 20.8 ಗಜ ಇದ್ದು ಸರ್ಕಾರಿ ಜಾಗ ಅಂತ ಇದಿದೆ ಸರ್. ಪಂಚಾಯತಿ ದಾಖಲೆ ಪ್ರಕಾರ ಇದೆ. ಓಕೆ, ಹಲೋ, ಮಾತಾಡಿ. ಅದು ಈಗ ಏನ್ ಕೇಸ್ ಹಾಕಿದ್ದಾರೆ, ಅವ್ರದ್ದು ಮುಂಭಾಗದಲ್ಲಿ ಒಬ್ರು ತಾಯಪ್ಪ ಅಂತ ಇದಾರೆ, ಅವ್ರ ಮೇಲೆ ಕೇಸ್ ಹಾಕೊಂಡು ನಮ್ ಪಂಚಾಯತಿನ ಪಾರ್ಟಿ ಮಾಡಿಲ್ಲ. ಅವರು ನಮ್ ಗಮನಕ್ಕೆ ಬರ್ದಿರಾನೆ ಈ ತರ ಆದೇಶ ಮಾಡ್ಕೊಂಡ್ ಬಂದಿದ್ದಾರೆ. ಆಗನ್ಬಿಟ್ಟು ಈ ಸರ್ಕಾರಿ ಜಾಗನ ಕೋರ್ಟ್ ಡೈರೆಕ್ಷನ್ ಕೊಟ್ಟಿಲ್ಲ, ನೀವು ಇದನ್ನ ಖಾತೆ ಮಾಡ್ಕೊಂಡ್ರಿ ಅಂತ. ಸದಸ್ಯರಾಗಿರುವಂತಹ ರವೀಂದ್ರ ಅವರು ಕೂಡ ನಮ್ ಜೊತೆ ಲೈನ್ ಇದ್ದಾರೆ. ಬನ್ನಿ ಅವ್ರನ್ನು ಮಾತನಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ಅವರೇ. ಸರ್ ನಮಸ್ತೆ ಸರ್, ತಮಗೂ ಕೂಡ ಧನ್ಯವಾದ ಸರ್ ಈ ಕಾರ್ಯಕ್ರಮ ತಗೊಂಡಿರೋದಕ್ಕೆ. ಸರ್, ಅದು ಮುಖ್ಯವಾದ ಮಾಹಿತಿ ಅಂದ್ರೆ ಈಗ ಮಾತಾಡಿದೆ, ಈಗ ಜಾಯ್ನ್ ಆದೆ. ಕೋರ್ಟ್ ಅಲ್ಲಿ ಕೇಸ್ ಅವ್ರು ಗೆದ್ದಿದ್ದೀನಿ ಅಂತ ಇರೋದಲ್ಲ ಸರ್. 2006ರಲ್ಲಿ ವಜಾ ಆಗಿರೋದು. ಪಂಚಾಯತಿ PDO ಅವರೇ ಹೋಗಿದ್ರು ಕೇಸ್ಗೆ, ಅದು ವಜಾ ಆಗಿರೋದು ಸರ್. ಸಂಕ್ಷಿಪ್ತವಾಗಿ ನಾನು ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ಸರ್ ಮಾಹಿತಿ ಅದ್ರದ್ದು. 1962ನೇ ಇಸ್ವಿಯಿಂದ ಈಗಿನವರೆಗೂ ಕೂಡ ಅದು ಪಂಚಾಯತಿ ಸೊತ್ತು ಅಂತ ದಾಖಲೆ ಇದೆ ಸರ್. ಏನ ಹಿಂದೆಗಡೆ ಇರುವಂತ ತ್ಯಾಗರಾಜ್ ಅವರು ಇದಾರಲ್ವಾ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ಸರ್, ಅವರು ತ್ಯಾಗರಾಜ ರೆಡ್ಡಿ ಅನ್ನೋರ ತಂದೆ ನಂಜುಂಡಪ್ಪ ಅಂತ ಅವರು 1948ರಲ್ಲಿ ಒಂದು ತಗೊಂಡಿದ್ದೀವಿ, ಆ ಜಾಗನೇ ಇದು ಅಂತ ಹೇಳಿ ಅವರ ಕ್ಲೈಮ್ ಸರ್, ಅವ್ರ ವಾದ ಅದು ಸರ್. ಆ ದಾಖಲೆಯಲ್ಲೇನೆ ಮೆಜರ್ಮೆಂಟ್ ಇಲ್ಲ ಅಂತ ಹೇಳಿ ನಾವು ಅವತ್ತಿಂದನೂ ಕೇಳ್ಕೊಂಡ್ ಬರ್ತಾ ಇದೀವಿ. ಅದಾದ್ಮೇಲೆ 1993ನೇ ಇಸ್ವಿಯಲ್ಲಿ ಕೂಡ ಅವ್ರ ಫ್ಯಾಮಿಲಿನೇ ಆಸ್ತಿಗಳು ವಿಭಾಗ ಮಾಡ್ಕೊಳ್ತಾರೆ ಸರ್. ಅವ್ರ ಇಬ್ರು ಅಣ್ಣ ತಮ್ಮಂದ್ರು ಸುಮಾರು 6 ಜನಗಳ ಫ್ಯಾಮಿಲಿನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಆಸ್ತಿ, ಮತ್ತೆ ಈ ಕಾನ್ಸ್ಟೇಬಲ್ ನಂಬರ್ ಬೇರೆ ಸರ್ವೆ ನಂಬರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಸರ್. ಅದರಲ್ಲೂ ಕೂಡ ಈ ಜಾಗ ಇಲ್ಲ, ಬರೀ ಚೆಕ್ ಬಂದಿ ಮತ್ತೆ ಕಾನ್ಸ್ಟೇಬಲ್ ನಂಬರ್ ಅಂತ ಹೇಳಿ ತೋರಿಸಿ ಈ ಜಾಗ ಈ ಏನ್ ಅಳತೆ ಇಲ್ದಿರೋಂತ ಜಾಗವನ್ನ ನಮ್ದೇ ಅಂತ ಹೇಳಿ ಪಂಚಾಯತಿಗೆ ಅರ್ಜಿ ಸಲ್ಲಿಸ್ತಾರೆ ಖಾತೆ ಮಾಡ್ಕೊಡಿ ಅಂತ. ಆಗಿನ ಕಾಲದಲ್ಲಿ ಎನ್ಸಂ ರೆಡ್ಡಿ ಅವ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಾರೆ. ಅವ್ರ ಜಾಗನ ಮಾಜಾರ್ ಮಾಡಕ್ ಹೋಗಿ ನೋಡಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಇದು ಪಂಚಾಯತಿ ಜಾಗ, ಇದನ್ನ ಖಾತೆ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಆಗಿಂದಾನೇ ಪೆಂಡಿಂಗ್ ಇಟ್ಟಿದ್ದಾರೆ. ಈಗವರೆಗೂ ಪಂಚಾಯತಿಯಲ್ಲಿ ಅವ್ರದ್ದು ಖಾತೆ ದಾಖಲಾಗಿಲ್ಲ, ಮತ್ತೆ ಅಡಿಗಳು ಎಂಟ್ರಿ ಆಗಿಲ್ಲ ಈಗವರೆಗೂ. ಈಗೇನೋ ಹೊಸದಾಗಿ ಸೃಷ್ಟಿಯಾಗಿರೋ ವಿವಾದ ಅಲ್ಲ ಇದು. ಅವ್ರದನ್ನ ಕರೆಕ್ಟ್ ಆಗಿ ಆಗಿದ್ರೆ ಹಿಂದೆ ಕಡೆ ಇರೋ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಮಾಡಿರ್ತಾ ಇದ್ರು. ಯಾರು ಸಹ ಮಾಡಿಲ್ಲ ಅಂದ್ರೆ ಅರ್ಥ ನೀವು ಮಾಡ್ಕೋಬೇಕು, ಅವರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು.
ಈಗ ಏನ್ ಕೋರ್ಟ್ ಅಲ್ಲಿ ದಾಖಲೆ ಸಲ್ಲಿಸಿದ್ದಾರೆ ಅಂತ ಏನ್ ಹೇಳ್ತಾ ಇದಾರೆ, ನಾವೇನ್ ಈಗ ಅವ್ರ 48ನೇ ಇಸ್ವಿಯಲ್ಲಿ ಏನ್ ಡೀಡ್ ಆಗಿದೆಯೋ ಇದನ್ನ ಹೆಂಗಪ್ಪ ನೀನ್ 24ಕ್ಕೆ 30 ಅಂತ ನೀನ್ ಕೇಳ್ತಾ ಇದಾರೆ, ಹೆಂಗ್ ಕೇಳ್ತಾ ಇದೀಯ ಅಂತ ನಾವು ಕೇಳಿದ್ದಕ್ಕೆ ಒಂದು ಸ್ಕೆಚ್ ತೋರ್ತಾರೆ, ADLR ಸ್ಕೆಚ್ ಆಗಿದೆ, ಕೋರ್ಟ್ ಮೂಲಕ ಆಗಿದೆ ಅಂತ ಕೇಳ್ತಾ ಇದಾರೆ ಅವರು. ಆ ಸ್ಕೆಚ್ ಅಲ್ಲೇನೆ ಏನು ಅವ್ರ ಮುಂಭಾಗದಲ್ಲಿರುವಂತ ಮುಂತಾಯಪ್ಪ ಅವ್ರನ್ನ ಇವ್ರು ಕೇಸ್ ಹಾಕೊಳ್ತಾರೆ, ತ್ಯಾಗರಾಜ ರೆಡ್ಡಿ ಮತ್ತೆ ಅವ್ರು ಕೇಸ್ ಹಾಕೊಂಡು ಕೋರ್ಟ್ಗೆ ಹೋಗಿರ್ತಾರೆ. ಅವರ ಸಂಧಿ ವಿಚಾರದಲ್ಲಿ ಗಲಾಟೆ ನಡೀತಾ ಇರ್ತದೆ. ಆ ಗಲಾಟೆನ ಅಳತೆ ಮಾಡೋದಕ್ಕೆ ಅವರಿಬ್ರು ಮಾಡ್ಕೊಂಡು ಸ್ವತಃ ಬಂದು ಅಳತೆ ಮಾಡ್ಕೊಂಡು ಪಂಚಾಯತಿನ ಪಾರ್ಟಿ ಮಾಡಿದಿರ ಪಂಚಾಯತಿ ಗಮನಕ್ಕೆ ತರದ ಅಳತೆ ಮಾಡ್ಕೊಂಡು ಹೋಗಿರ್ತಾರೆ. ಅದು ಈಗಿಂದಲ್ಲ ಸರ್, 93ನೇ ಇಸ್ವಿದು ಕೇಸ್ ಅದು. ಅದಾದ್ಮೇಲೆ 2006ಕ್ಕೆ ನಾವು ಪಂಚಾಯತಿಯಿಂದ ಹೋಗಿರ್ತೀವಿ, ನಮ್ಮ ಯಾರ ಕಾರ್ಯದರ್ಶಿಗಳು ಅಟೆಂಡ್ ಆಗಿರೋದಿಲ್ಲ, ಅದು ವಜಾ ಆಯ್ತು. ಆ ವಜಾ ಆಗಿರೋ ಕಾರಣಕ್ಕೆ ಇವ್ರು ನಮ್ದೇ ಅನ್ಕೊಂಡಿದ್ದಾರೆ. ಅಲ್ಲಿ ಕೂಡ ತ್ಯಾಗರಾಜ ರೆಡ್ಡಿ ಅವರೇ ಓನರ್ ಅಂತ ಎಲ್ಲೂ ಹೇಳಿಲ್ಲ. ಅದಾದ್ಮೇಲೆ 2002ರಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ ಸರ್, ಅವರೇ ಹೋಗಿರ್ತಾರೆ ಹೈಕೋರ್ಟ್ ಅಲ್ಲಿ. ಸುಮಾರು 2 ವರ್ಷ ಕಾಲ ನಡೀತದೆ. ಹೈಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಅವ್ರದ್ದು ಏನಿದೆಯೋ ಆ ಜಾಗನ ಖಾತೆ ಮಾಡ್ಕೊಡಿ, ಈ ಮುಂದೆ ಇರೋಂತ ಏನ್ ಖಾಲಿ ಜಾಗ ಇದೆಯೋ ಇದು ಪಂಚಾಯತಿಗೆ ಸೇರಿದ ತರ ಕಾಣ್ತದೆ ಮೇಲ್ನೋಟಕ್ಕೆ, ಹಾಗಾಗಿ ಇದನ್ನ ಇನ್ನೂ ಹೆಚ್ಚುವರಿ ಡಾಕ್ಯುಮೆಂಟ್ ಇರೋ ಹತ್ರ ಇದ್ರೆ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ ಸಬ್ಮಿಟ್ ಮಾಡ್ಬಿಟ್ಟು ದಾಖಲೆಗಳು ತೋರಿಸ್ಬಿಟ್ಟು ವಿಚಾರಣೆಗೆ ಬರ್ರಿ ಅಂತ ಹೇಳಿ ಕ್ಲಿಯರ್ ಆಗಿ ಆರ್ಡರ್ ಮಾಡಿದ್ದಾರೆ ಸರ್. ಆಗ ಆದ್ಮೇಲೂ ಕೂಡ ಈಗ ಮತ್ತೆ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿನೇ ಹಾಕಿದ್ದಾರೆ ಸರ್. ಮತ್ತೆ ರಿಟ್ ಅರ್ಜಿ ಹಾಕೊಂಡು ಹೈಕೋರ್ಟ್ ಅಲ್ಲಿ ಇದ್ದಾರೆ. ಮೊನ್ನೆ ನಡೆದಂತ ನಮ್ಮ ಅಧಿಕಾರಿಗಳು ಬಂದಂತ ಸಮಯದಲ್ಲಿ ಏನ್ ಹೇಳ್ತಾರೆ, ನಮ್ಗೆ ಹೈಕೋರ್ಟ್ ಅಲ್ಲಿ ಆಗೋಗಿದೆ, ನಮ್ಗೆ ಖಾತೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಒಂದ್ ವೇಳೆ ಹೈಕೋರ್ಟ್ ಅಲ್ಲಿ ಇವ್ರಿಗೆ ಆಗಿದ್ರೆ ಮತ್ತೆ ರಿಟ್ ಅರ್ಜಿ ಹೋಗುವಂತ ಅಂತ ಪ್ರಮೇಯ ಏನಿತ್ತು ಸರ್ ಇವ್ರಿಗೆ? ಇದು ನಮ್ ಕ್ವಶನ್ ಸರ್. ಸರ್ ಮೂಲ ಉದ್ಭವ ಆಗುವಂತದ್ದೇ ವಿಶ್ವದಲ್ಲಿ 1948ರಲ್ಲಿ ಒಂದು ಡೀಡ್ ಆಗಿದೆ. ಆ ಡೀಡ್ ಅಲ್ಲಿ ಮೆಜರ್ಮೆಂಟ್ ಇಲ್ಲ, ಕನಿಷ್ಠ ನಂಬರ್ ತೋರಿಸಿದ್ದಾರೆ, ಚೆಕ್ ಬಂದಿ ಕೂಡ ಮ್ಯಾಚ್ ಆಗಲ್ಲ. ಈ ಪೇಪರ್ ಇಟ್ಕೊಂಡು ಇಲ್ಲಿವರೆಗೂ ಅವರು ಬರ್ತಾ ಇರೋದು ಸರ್. ಸರ್ ಇದಕ್ ಮೊದಲು 1926ನೇ ಇಸ್ವಿಯಲ್ಲಿ ಒಂದು ಡೀಡ್ ಆಗುತ್ತೆ ಸರ್. ಏನ್ ಮನೆ ಇದೆಯೋ ಈಗ 46ಕ್ಕೆ 60 ಅಡಿ ಏನ್ ಮನೆ ಇದೆಯೋ ಅದು ಪೇಪರ್ ಇದೆ, ಅದು ರಿಜಿಸ್ಟರ್ ಆಗಿದೆ, ಅದ್ರಲ್ಲಿ ಮೆಜರ್ಮೆಂಟ್ ಹಾಕಿದ್ದಾರೆ 1926 ಸರ್. ಸರಿ ಸುಮಾರು 100 ವರ್ಷಗಳ ದಾಖಲೆ. ಅದು ಹೇಳ್ಬೇಕಂದ್ರೆ 100 ವರ್ಷ ಆಗುತ್ತೆ ಸರ್. ಈಗ ಇನ್ನೊಂದು ವರ್ಷ ಹೋದ್ರೆ ಆ ದಾಖಲೆಯಲ್ಲೇ ಮೆಜರ್ಮೆಂಟ್ ಚೆಕ್ ಬಂದಿ ಅಳತೆ ಎಲ್ಲ ಕರೆಕ್ಟ್ ಆಗಿರುವಾಗ 1948ಲ್ಲಿ ಆಗುವಂತದ್ದಕ್ಕೆ ಯಾಕೆ ಸರ್ ಮೆಜರ್ಮೆಂಟ್ ಬರಲ್ಲ? ಯಾಕೆ ಸರ್ ಅದು ಇದಕ್ಕೆ ಏನಕ್ಕೆ ಯಾವ್ದೇ ಒಂದು ಪತ್ರನ ನೋಂದಣಿ ಮಾಡ್ಕೊಳ್ಬೇಕಂದ್ರೆ ಎಸ್ ಸರ್ ಹೇಳಿ ಹೇಳಿ ಹೇಳಿ. ಮುನಿಯಪ್ಪ. ಎಸ್ ಮುನಿಯಪ್ಪ, ತಾವು ಹೇಳೋದಾದ್ರೆ ತಾವು ಕೂಡ ಈ ದೊಮ್ಮಸಂದ್ರದ ಏನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರವೀಂದ್ರ ಅವ್ರು ಬಂದ್ರು, ಅವ್ರನ್ನ ಮಾತನಾಡ್ಕೊಳ್ಳೋಣ. ರವೀಂದ್ರ ಅವರೇ, ತಮ್ಮ ಮಾತನ್ನು ಮುಂದುವರಿಸಿ. 1926ರಲ್ಲಿ ರಿಜಿಸ್ಟರ್ ಆಗುವಂತ ಪೇಪರ್ ಅಲ್ಲಿ ಅಡಿಗಳು ಇದಾವೆ, ಚೆಕ್ ಬಂದಿನೂ ಮ್ಯಾಚ್ ಆಗುತ್ತೆ. ಅವರು ಸ್ವಂತ ಜಾಗನೇ, ಅವ್ರ ತಾತ ಅವರು ತಗೊಂಡ ಜಾಗ ಅದೇ. 1948ರಲ್ಲಿ ನಮ್ ತಾತನೇ ಕೊಂಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಅಡಿಗಳು ಇರೋದಿಲ್ಲ, ಚೆಕ್ ಬಂದಿನೂ ಮ್ಯಾಚ್ ಆಗಲ್ಲ. ಇದ್ರ ಉದ್ದೇಶ ಏನು ಸರ್? ಆ ಒಂದು ಪೇಪರ್ ಇಟ್ಕೊಂಡು ಆ ಪೇಪರ್ ಇಂದ ಇಲ್ಲಿವರೆಗೂ ಕೂಡ ಇದು ನಮ್ದೇ ಜಾಗ ನಮ್ದೇ ಅಂತ ಓಡಾಡ್ಕೊಂಡ್ ಮಾಡ್ತಾ ಇದಾರೆ ಸರ್. ನಾವು ಅವ್ರ ಹತ್ರ ಏನ್ ಕೇಳ್ಕೊಂಡ್ವಿ, ನಮ್ದು ಪಂಚಾಯತ್ ಇದು 1962ರ ದಾಖಲೆ ಇದೆ, ಅಡಿಗಳು ಮೆನ್ಷನ್ ಆಗಿದೆ, ನೀವೇ ನೋಡಿ ದಾಖಲೆ, ನೀವೇ ನೋಡಿ ನೀವೇ ಪರಿಶೀಲನೆ ಮಾಡಿ ನೀವ್ ಹೇಳಿ ಅಂತಂದ್ರೆ, ಇಲ್ಲ ಇದು ನಾವು ಕೊಂಡ್ಕೊಂಡಿದೀವಿ, ನಾವು ಕೊಂಡ್ಕೊಂಡಿದೀವಿ. ಎಲ್ಲಿ ಕೊಂಡ್ಕೊಂಡಿದ್ದೀರಾ? ಎಷ್ಟು ಕೊಂಡ್ಕೊಂಡಿದ್ದೀರಾ? ಈಗ ಯಾವ್ದೋ ಒಂದು ಪತ್ರನ ನಾವು ಪ್ರೆಸೆಂಟ್ ಮಾಡಿದ್ದೀರಾ? ಹಾ, ಈಗ ನಾವ್ ಯಾವ್ದೋ ಒಂದು ದಾಖಲೆನ ನಾವು ಸಬ್ರಿಷಿಗ್ ನಾವು ತಗೊಂಡ್ ಹೋಗ್ತೀವಿ ಅಂದ್ರೆ ಕೊಂಡ್ಕೊಳ್ಳೋದು ಯಾವ ರೀತಿ ಸರ್? 10 ಅಡಿ 20 ಅಡಿ 100 ಅಡಿ 200 ಅಡಿ ಅಂತಾನೆ ಕೊಂಡ್ಕೊಳ್ತೀವಿ. ಕರೆಕ್ಟ್. ಅದೇ ಇಲ್ಲ ಅಂದ್ರೆ ನೀನ್ ಕೊಂಡ್ಕೊಂಡಿರೋದ್ರ ಉತ್ತರ ಏನು? ಅದ್ರದ್ದು ಮೂಲ ಏನು? ಅದ್ರ ಉದ್ದೇಶ ಏನು? ಇಲ್ಲಿ ಖಾಲಿ ಜಾಗ ಇತ್ತು, ಇದಕ್ಕೆ ಯಾರು ಬರೋದಿಲ್ಲ, ಯಾವ್ದೋ ಒಂದು ದಾಖಲೆ ಇರ್ಲಿ ಅಂತಾನೆ ಮಾಡ್ಕೊಂಡಿದ್ದೀರಾ. ಇನ್ನು ನರೇಶ್ ಅವರಾಗಿರಬಹುದು, ಸುರೇಶ್ ಆಗಿರಬಹುದು, ಇನ್ನು ಮಾಜಿ ಸದಸ್ಯರಾಗಿದ್ದಂತಹ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಂತಹ ರವೀಂದ್ರ ಆಗಿರಬಹುದು, ನೀವ್ ಯಾರು ಕೂಡ ಅವ್ರ ಜೊತೆ ರಾಜಿ ಸಂಧಾನ ಮಾಡ್ಕೊಳ್ಳಿಕ್ಕಾಗ್ಲಿ ಅಥವಾ ಮಾತುಕತೆಯ ಮೂಲಕವಾಗಿ ಬಗೆಹರಿಸ್ಕೊಳ್ಳಿಕ್ಕಾಗ್ಲಿ ಊರೊಕ್ಲಿನ ಜಾಗ ಇದು ಹೋಗ್ಲಿಲ್ವಾ? ಸರ್ ಮಾತಾಡಿದೀವಿ ಸರ್. ನಾನು ಅವ್ರ ಮಧು ಅಂತ ತ್ಯಾಗರಾಜ ರೆಡ್ಡಿ ಅವರ ಮಗ, ನನ್ನ ಕ್ಲಾಸ್ಮೇಟ್ ಸರ್. ನಾವ್ ಇಬ್ರು ಜೊತೆಲೆ ಓದಂತವ್ರು. ಗ್ರೇಟ್. ಇನ್ನೇನ್ ಅವ್ರ ಹತ್ರನೇ ಸುಮಾರು ಒಂದ್ 2-3 ಸಲ ಹೋಗಿ ಚರ್ಚೆ ಮಾಡಿದೀವಿ ಸರ್. ಹೇಳಿದೀವಿ ಸರ್, ನೀವು ಬೇಕಾದ್ರೆ ಇಲ್ಲಿ ಮನೆ ಕಟ್ಕೊಳ್ಳು, ನೀವು ಅವ್ರ ಜಾಗದಲ್ಲಿ ಏನ್ ಬೇಕಾದ್ರೂ ನೀವು ಮನೆ ಕಟ್ಕೊಳ್ಳಿ, ಮುಂದೆ ಜಾಗ ಖಾಲಿ ಇರುತ್ತೆ, 100 ವರ್ಷ ಆದ್ರೂ ಈ ಜಾಗದಲ್ಲಿ ಯಾರು ಏನು ಮಾಡೋಕ್ ಆಗೋದಿಲ್ಲ, ನಿಮ್ ಮನೆ ಗಾಳಿ ಬೆಳಕು ಎಲ್ಲಾ ಬರುತ್ತೆ, ನೀವ್ ಯಾವ್ದೇ ಮನೆಗಳಲ್ಲಿ ಗಾಡಿ ಪಾರ್ಕಿಂಗ್ ಎಲ್ಲ ಇಟ್ಕೊಳ್ಳಿ, ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳಿ, ಖಾಲಿನೇ ಇರುತ್ತೆ ಜಾಗ, ಯಾರು ಬಂದು ನಿಮ್ಮನ್ನ ಕಡಿಸೋದಿಲ್ಲ ಅಂತ ಕೂಡ ಅವ್ರನ್ನ ಮನವರಿಕೆ ಮಾಡ್ಕೊಟ್ಟಿದೀವಿ ಸರ್. ನಾವ್ ವರ್ಷಕ್ಕೆ ಒಂದ್ 3 ಜಾಗ ಯೂಸ್ ಮಾಡ್ತೀವಿ ಸರ್.
ಒಂದು ಶಿವರಾತ್ರಿ ಹಬ್ಬದ ದಿವಸ ಕ್ರೌಡ್ ಆಗುತ್ತೆ, ಒಂದು ವೈಕುಂಠ ಏಕಾದಶಿ ದಿವಸ ಕ್ರೌಡ್ ಆಗುತ್ತೆ, ಮೂರನೇದು ಮುತ್ಯಾಲಮ್ಮ ದೇವಸ್ಥಾನ ಕರ್ಗೋತ್ಸವ. ಅದು ಬಿಟ್ರೆ ಆ ಜಾಗ ನಾವೇನು ಯಾರು ಏನ್ ಬರೋದಿಲ್ಲ, ಬಳಸೋದಿಲ್ಲ, ಖಾಲಿ ಇರುತ್ತೆ ಸರ್. ಈಗ ನೀವೇ ಯೋಚನೆ ಮಾಡಿ ಸರ್, ಈಗ ಹಿಂದೆಗಡೆ ನಮ್ಮ ತಂದೆಯವ್ರ ಕಾಲಕ್ಕೆ 3,000 ಜನ 4,000 ಜನ ಇದ್ರು ಸರ್. ಈಗ ಒಂದು 15,000-16,000 ಜನ ಜನಸಂಖ್ಯೆ ಆಗಿದೆ ಸರ್. ಇನ್ 20 ವರ್ಷ ಹೋದ್ರೆ 50,000-60,000 ಜನಸಂಖ್ಯೆ ಆಗುತ್ತೆ ಸರ್. ಜಾಗ ಖಾಲಿ ಇಲ್ಲ ಅಂದ್ರೆ ಹೆಂಗ್ ಸರ್ ಅದು ಕಾರ್ಯಕ್ರಮ ಮಾಡಕ್ಕಾಗತ್ತೆ? ಹೆಂಗ್ ನಮ್ಮ ಪದ್ಧತಿಗಳನ್ನ ನಾವು ಮುಂದುವರ್ಸ್ಕೊಳಕ್ಕಾಗತ್ತೆ? ರವಿ ಈ ವಿಷಯನ ಅವ್ರ ಹತ್ರ ಖುದ್ದಾಗಿ ಮಾತಾಡಿ ಸರ್ ಮಧು ಅಂತ ನಾವ್ ಕೇಳ್ಕೊಂಡಿದೀವಿ ಸರ್. ಸರ್ ಮೊನ್ನೆ ಸರ್ವೆ ಬಂದಾಗ ಕೂಡ ಅವ್ರ ಹತ್ರ ಕೇಳ್ಕೊಂಡಿದೀವಿ, ದಯವಿಟ್ಟು ಊರಿಗೆ ಜಾಗ ಇದು ಊರಿಗೆ ಕೇಳ್ಕೊಂತ, ಯಾರೋ ಸ್ವಂತ ಕೇಳ್ಕೊಂತ ಇಲ್ಲಪ್ಪ, ದಾಖಲೆಗಳು ಇದಾವೆ, ಬಿಟ್ಬಿಡಿ ಈ ವಿಷಯಕ್ಕೆ ಇಲ್ಲಿ ಬಿಟ್ಟು ಊರಿಗೆ ಅಂತ ನೀವು ಸಹಕಾರ ಮಾಡ್ಕೊಳ್ಳಿ, ನೀವು ಗ್ರಾಮದವ್ರೆ, ನೀವು ಹಳೆ ಕುಟುಂಬದವ್ರೆ ಅಂತ ನಾವು ಪರಿಪರಿಯಾಗಿ ಕೇಳ್ಕೊಂಡಿದೀವಿ ಸರ್. ನರೇಶ್ ಏನೋ ಹೇಳ್ತಿದ್ರಿ ಸರ್. ಸರ್ ಮುಖ್ಯ ಉದ್ದೇಶ ಏನಂದ್ರೆ ಅದು ಸರ್ಕಾರಿ ಜಾಗ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ. ಆ ಸರ್ಕಾರಿ ಜಾಗವಾಗಿ ಉಳಿಬೇಕು, ನಮ್ಮ ಗ್ರಾಮಸ್ಥರಿಗೆ ಅನುಕೂಲ ಆಗ್ಬೇಕು ಸರ್, ಅಷ್ಟೇ. ಅದೇ ಒಂದು ನಮ್ದು ವಿಚಾರ. ಅವ್ರು ಏನೇ ಇಲ್ಲಿಗಲ್ ಡಾಕ್ಯುಮೆಂಟ್ ಮಾಡ್ಕೊಂಡ್ ಬಂದ್ರು ನಮ್ಮ ಗ್ರಾಮಕ್ಕೆ ಸರ್ಕಾರಿ ಜಾಗ ಉಳಿಬೇಕು, ಗ್ರಾಮಸ್ಥರಿಗೆ ಅನುಕೂಲ ಆಗ್ಬೇಕು ಸರ್, ಅಷ್ಟೇ ನಮ್ಮ ಉದ್ದೇಶ. ಸುರೇಶ್. ಹಲೋ ಸುರೇಶ್ ಸರ್, ಇದು ಸರ್ಕಾರಿ ಜಾಗ, ನಮ್ಗೆ ನಮ್ಮ ಗ್ರಾಮಸ್ಥರಿಗೆ ಅದು ಸರ್ಕಾರಿ ಜಾಗ ಉಳಿಬೇಕು. ನಾವು ಅದು ತ್ಯಾಗರಾಜ ರೆಡ್ಡಿ ಅವ್ರ ಮಕ್ಳ ಹತ್ರನೂ ಒಂದು 2-3 ಬಾರಿ ಮಾತಾಡಿದ್ವಿ. ಅವ್ರಿಲ್ಲಪ್ಪ ಕೋರ್ಟಲ್ಲಿ ನಮ್ಗೆ ಆಗಿದೆ, ಹೆಂಗ್ ಬಿಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಇದು ಮಾಡ್ಕೊಂಡ್ ಬರ್ತಾ ಇದ್ರು. ಆದ್ರೆ ಇದನ್ನ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು ಕರೆಕ್ಟಾಗಿ ಸರ್ಕಾರಿ ಜಾಗನ ಉಳಿಸ್ಬೇಕು ಅಂತ ನಾನು ಮೊನ್ನೆ ಅವರು ADLRನವ್ರು ಕಳ್ಸಿದ್ರು, ಅವ್ರ ಮುಂದೆನೂ ನಾವು ಮಾತಾಡಿದ್ದೀವಿ. ದಯವಿಟ್ಟು ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ ಸರ್ ನಮ್ಮ ಮನಸ್ಸಿಗೆ. ನಾವು ಪಂಚಾಯತಿ ಮೆಂಬರ್ ಆಗಿ ನಾವೊಂದು ಗ್ರಾಮ ಪಂಚಾಯತಿ ಸರ್ಕಾರಿ ಜಾಗ ಉಳಿಬೇಕು ಅನ್ನೋದೊಂದು ಅಷ್ಟೇ ನಮ್ಮ ಇದು. ಅಲ್ಗೂ ಅವರು ಚಿಕ್ಕಪ್ಪ ಅವ್ರ ಹತ್ರನು, ನಾನು ರಮೇಶ್ ರೆಡ್ಡಿ, ತ್ಯಾಗರಾಜ ರೆಡ್ಡಿ ತಮ್ಮವ್ರ ಹತ್ರ ಕೂಡ ನಾನು ಮಾತಾಡಿದೆ. ಅಣ್ಣ ನೀವು ಒಂದ್ಸರಿ ಏನು ಹೇಳಿ ನೋಡಿ, ಯಾಕೆ ಸುಮ್ಮನೆ ಊರಲ್ಲಿ ಏನು ಸ್ವಲ್ಪ ಜಾಗಕ್ಕೆ ಯಾಕೆ ಇದು ಮಾಡೋದು, ಇದ್ರ ಬಗ್ಗೆ ಏನಕ್ಕೆ ಇದು ಮಾಡ್ಕೊಂಡು ನಾವು ದೊಡ್ಡದು ಮಾಡ್ಕೊಳೋದು ಅಂತ 2-3 ಬಾರಿ ನಾನು ಅವ್ರ ಹತ್ರನು ಮಾತಾಡಿದ್ದೀನಿ ಸರ್. ಏನೇ ಆದ್ರೂ ಇದು ನಮ್ಮ ಸರ್ಕಾರಿ ಜಾಗ, ನಮ್ಮ ಪಂಚಾಯತಿ ಆಗ್ಲಿ, ನಮ್ಮ ಧ್ವಂಸದ ಗ್ರಾಮಸ್ಥರಾಗ್ಲಿ, ಏನೇ ಆಗ್ಲಿ ಇದನ್ನ ಸಾರ್ವಜನಿಕರಿಗೆ ಉಪಯೋಗಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಆದ್ರೂ ತ್ಯಾಗರಾಜ ರೆಡ್ಡಿ ಅವರು ದಯವಿಟ್ಟು ಏನೋ ಒಂದು ಮನವರಿಕೆ ಮಾಡ್ಕೊಂಡು ಇದನ್ನ ಬಿಟ್ರೆ ಅವ್ರಿಗೆ ತುಂಬಾ ಒಳ್ಳೇದು. ದೇವ್ರು ಅವ್ರಿಗೆ ಒಳ್ಳೇದ್ ಮಾಡ್ತಾರೆ, ಅವ್ರು ಅದನ್ನೊಂದು ತಿಳ್ಕೊಬೋದು ಅಂತ ನನ್ನ ಆಸೆಯಿಂದ ಹೇಳ್ತೀನಿ ಸರ್. ರವೀಂದ್ರ ಅವರೇ, ಲಾಸ್ಟ್ ಮಿನಿಟ್ ನಲ್ಲಿ ನಿಮ್ಮ ಕಟ್ಟ ಕಡೆಯ ಪ್ರತಿಕ್ರಿಯೆ ಸರ್. ನಾವು ಅವ್ರ ಹತ್ರ ಇನ್ನೂ ಸಲ ಬೇಕಾದ್ರೆ ಹೋಗಿ ಮಾತಾಡ್ತೀವಿ ಸರ್. ಗ್ರಾಮಕ್ಕೋಸ್ಕರ ನೀವು ಸಹಕಾರ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ಸರ್. 100% ಅವ್ರ ಹತ್ರ ದಾಖಲೆ ಇಲ್ಲ ಸರ್. ದಾಖಲೆ ಇದ್ರೆ ನಾವು ಕೂಡ ಆ ರೀತಿ ದುಂದುವರ್ತಿ ಹೋಗಕ್ಕೂ ಆಗೋದಿಲ್ಲ, ಹೋರಾಟ ಮಾಡೋದಕ್ಕೂ ಆಗೋದಿಲ್ಲ ಸರ್. ಆ ರೀತಿ ಅವ್ರ ದಾಖಲೆ ಆಗಿದ್ರೆ ಈಗ ಏನ್ ಹೈಕೋರ್ಟ್ ಅಲ್ಲಿ ಕ್ಲಾಶ್ ಆಗಿತ್ತೋ ಅದೇ ಕೇಸಲ್ಲಿ ಅವ್ರಿಗೆ ಆರ್ಡರ್ ಮಾಡ್ಬೋದಾಗಿತ್ತು. ಆ ಕೇಸಲ್ಲಿ ಅವ್ರಿಗೆ ಏನ್ ಮನೆ ಇದೆಯೋ ಅದು ಮಾತ್ರ ಖಾತೆ ಮಾಡ್ಕೊಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್. ಅವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವ್ರು ನಮ್ಗೆ ಸಹಕಾರ ಮಾಡ್ಲಿ, ಗ್ರಾಮಕ್ಕೆ ಕೈ ಜೋಡಿಸ್ಲಿ, ಅವ್ರ ಜೊತೆ ನಾವು ಇರ್ತೀವಿ ಸರ್. ಎಸ್ ನರೇಶ್, ಲಾಸ್ಟ್ ರಿಯಾಕ್ಷನ್ ತಮ್ದು. ನರೇಶ್ ಅವರೇ, ಹೇಳಿ ಸರ್. ಲಾಸ್ಟ್ ರಿಯಾಕ್ಷನ್ ಸರ್, ನಮ್ಮ ಕಟ್ಟ ಕಡೆಯ ಪ್ರತಿಕ್ರಿಯೆ ಸರ್ಕಾರಿ ಜಾಗವಾಗಿ ಉಳಿಬೇಕು ಸರ್, ಅಷ್ಟೇ. ಗ್ರಾಮಸ್ಥರಿಗೆ ಅನುಕೂಲ ಆಗ್ಬೇಕು. ನಮ್ಮ ಸ್ವಾರ್ಥಕ್ಕೂ ಕೇಳ್ತಾ ಇಲ್ಲ, ಯಾರ ಸ್ವಾರ್ಥಕ್ಕೂ ಕೇಳ್ತಾ ಇಲ್ಲ. ಸರ್ಕಾರಿ ಜಾಗ ಆಗಿರೋದ್ರಿಂದ ಸರ್ಕಾರಕ್ಕೆ ಉಳಿಬೇಕಂತ ನಾವು ಕೇಳ್ಕೊಂತೀವಿ ಸರ್, ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುನಿಯಪ್ಪ ಅವರೇ, ಅವ್ರ ಜಾಗನ ನಾವು ಮಾಡ್ಕೊಂಡು, ಅವ್ರ ಜಾಗನ ಸ್ವಂತ ಜಾಗ ನಾವು ಪಂಚಾಯತಿ ಭಿಕ್ಷೆ ಬೇಡ್ತಾ ಇಲ್ಲ. ನಮ್ಮ ಪಂಚಾಯತಿ ಜಾಗ ಸರ್ಕಾರ ಇರಬೇಕು, ಜನಕ್ಕೆ ಅನುಕೂಲ ಆಗ್ಬೇಕು ಸರ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರುಗಳ ಜೊತೆ ಮಾತನಾಡಿದ್ವು. ಇನ್ನು ವರದಿಗಾರರಾಗಿ ತಾವು ಸ್ಥಳೀಯರಾಗಿ ತಮ್ಮ ಅನಿಸಿಕೆ ಅನ್ನೋದಕ್ಕಿಂತ ನೀವು ಅಲ್ಲಿ ನೋಡಿದಂತಹ ವಾತಾವರಣ ಹೇಗಿತ್ತು, ಇವರು 3 ಜನನು ಅವ್ರ ಜೊತೆ ಮಾತನಾಡುವಂತಹ ಪ್ರಯತ್ನಕ್ಕೆ ಇಳಿತಾ ಇದ್ದಾರಾ, ಅವರು ಬೇಷರತ್ತಿಲ್ಲ, ಆ ಜಾಗ ನಂದೇ, ನನಗೇ ಬೇಕು ಅಂತ ಇದ್ದಾರಾ, ಏನಿದು ಪ್ರಕರಣ? ಹೌದು ವೀರೇಶ್ ಅವರೇ, ಇದು ಸುಮಾರು 1900 ಇಸ್ವಿಯಿಂದ 2024 ತನಕ ಇಲ್ಲಿವರೆಗೂ ಸರ್ಕಾರಿ ಜಾಗ, ಸರ್ಕಾರಿ ಪಾಲಂತಾನೆ ಇದೆ. ನಾವು ದಾಖಲೆಗಳು ಪರಿಶೀಲನೆ ಮಾಡಿದೀವಿ. ಈ ಪರಿಶೀಲನೆ ಮಾಡಿದಾಗಲೂ ದಾಖಲೆಗಳು ಹಾಗೆ ಇದೆ. ಇವ್ರದ್ದು ತ್ಯಾಗರಪ್ಪ ರೆಡ್ಡಿ ಅವರು ಮತ್ತೆ ಇವರು ತಮ್ಮವ್ರದ್ದು ಕನಿಷ್ಠ 58-59 ಅಂತ ಇದೆ ಕಂಡು ಬಂದಿದೆ. ಇವ್ರಿಗೆ ಬಂದಿರುವಂತ ಜಾಗಗಳು ಇವ್ರ ಪಿತ್ರಾಜಿತ ಅಂದ್ರೆ 46ಕ್ಕೆ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ 60 ಅಡಿಗಳಿರುತ್ತೆ.
ಇವ್ರ ವಿಭಾಗ ಆದಾಗ ಇವರಿಗೆ ಒಬ್ಬೊಬ್ಬರಿಗೆ ಪೂರ್ವ ಪಶ್ಚಿಮ 23 ಅಡಿ 23 ಅಡಿ, ಉತ್ತರ ದಕ್ಷಿಣ 60 ಅಡಿಗಳು ಬಂದಿರುತ್ತೆ. ರಮೇಶ್ ರೆಡ್ಡಿ ಅವರು ಪಂಚಾಯತಿ ದಾಖಲೆ ಪ್ರಕಾರ ಖಾತೆ ಮಾಡಿಸ್ಕೊಂಡು ಇವ್ರ ಪೊಸಿಷನ್ ಅಲ್ಲಿ ಇದ್ದು ಖಾತೆಗಳಾಗಿದೆ. ತ್ಯಾಗಪ್ಪ ರೆಡ್ಡಿ ಅವರಿಗೆ ಇಲ್ಲಿ ತನಕ ಖಾತೆ ಆಗಲಿಲ್ಲ ಅಂದ್ಬಿಟ್ಟು ಮುಂದೆ ಇರೋ ಜಾಗ ಇದೆಯಲ್ಲ ಅಂತ ಅದನ್ನು ಸೇರಿ ಆನೇಕಲ್ ಸಿವಿಲ್ ಕೋರ್ಟ್ ಅಲ್ಲಿ ಡಿಗ್ರಿ ಮಾಡಿಸ್ಕೊಂಡಿದ್ದಾರೆ. ಈ ಪಂಚಾಯತಿ ಗಮನಕ್ಕೆ ಬಂದ ತಕ್ಷಣ ಅದು 1993 ಡಿಗ್ರಿ ಆಗಿರೋ ಕಾಪಿಯನ್ನ ನೀವು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಡಿಗ್ರಿ ಮಾಡಿಸ್ಕೊಂಡಿದ್ರೆ ಖಾತೆ ಮಾಡಕ್ ಆಗಲ್ಲ ಅಂತ ಹೇಳಿ ಅವಾಗಲೇ ತಿರಸ್ಕಾರ ಮಾಡಿದೆ ಪಂಚಾಯತಿ. ಅವಾಗ ಇರುವಂತ ಅಭಿವೃದ್ಧಿ ಅಧಿಕಾರಿಗಳು, ಆಮೇಲೆ ಆಗಿರುವಂತ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ 9 ಸದಸ್ಯರು ಸೇರಿ ತಿರಸ್ಕಾರ ಮಾಡಿ ರೆಗ್ಯುಲೇಷನ್ ಮಾಡಿದ್ದಾರೆ. ನಾವು ನೋಡಿರೋಂತ ದಾಖಲೆಗಳ ಪ್ರಕಾರವಾಗಿ 1993 ಮತ್ತೆ ಇವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಕಡೆಯಿಂದ ಹೋಗಿ ಮತ್ತೆ ಅಲ್ಲಿ ಆರ್ಡರ್ ಮಾಡಿಸ್ಕೊಂಡ್ ಬರಕ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಮೇಲ್ನೋಟ ಕಾಣಿಸ್ತಾ ಇದೆ. ಈಗ ರವೀಂದ್ರ ಅವರು, ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ರವೀಂದ್ರ ಹೇಳೋ ಪ್ರಕಾರ ಅಲ್ಲಿ ವಜಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಅದು ಮಾಹಿತಿ ಚೆನ್ನಾಗಿ ಗೊತ್ತಿರುತ್ತೆ, ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ. ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ಇದು ಸರ್ಕಾರಿ ಜಾಗ ಅಂದ್ರೆ ದೇವತಾ ಕಾರ್ಯಗಳಿಗೂ ವಾರ್ಷಿಕ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಮತ್ತು ಶ್ರೀ ಮುತ್ಯಾಲಮ್ಮ ದೇವಿ ಕರಗ ಮಹೋತ್ಸವಕ್ಕೆ ಮೀಸಲಿಡಬೇಕು ಅಂತ ನಾನು ಗ್ರಾಮಸ್ಥನ ಪರವಾಗಿ ನಾವು ಅವರಿಗೆ ಮನವರಿಕೆ ಮಾಡೋಣ ಅಂತ ಅಂದಿದೀವಿ. ಹಾಗೆ ಇವರು ಪಂಚಾಯತಿ ಸದಸ್ಯರು ಮತ್ತೆ ಅಧ್ಯಕ್ಷರು, ಆಮೇಲೆ ಇನ್ನ ಗ್ರಾಮಸ್ಥರು ಉಳಿದವರೆಲ್ಲ ಎಲ್ಲರೂ ಸೇರಿ ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ದೇವಸ್ಥಾನಕ್ಕೆ ದೇವತಾ ಕಾರ್ಯಗಳು ಮೀಸಲಿಡೋಣ ಅಂತ ಎಲ್ಲರೂ ಒಮ್ಮತದಿಂದ ಅಲ್ಲಿ ಆವತ್ತು ಸಭೆಯಲ್ಲಿ, ಅಂದ್ರೆ ಇದು ಕಾರ್ಯನಿರ್ವಹಣಾಧಿಕಾರಿ ಅವರು ಮುಖಾಂತರದಿಂದ ADLR ಯಾರೋ ಬಂದಿದ್ರು, ಅನಿಲ್ ಕುಮಾರ್ ಅಂತ ಯೋಜನಾ ಅಧಿಕಾರಿ ಬಂದಿದ್ರು. ಅವ್ರು ಪರಿಶೀಲನೆ ಮಾಡಾಗ ಇವರು ಇಬ್ಬರ ಕಡೆಯಿಂದ ಮನವರಿಕೆ ಮಾಡಿಸಿದ್ದಾರೆ. ಸರ್, ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಸರ್ಕಾರಿ ಜಾಗ ಹೆಂಗ ಉಳ್ಕೊಂಡಿರ್ಲಿ, ದೇವತಾ ಕಾರ್ಯಗಳಿಗೆ ವರ್ಷಕ್ಕೊಂದು ಬಾರಿ ಮಾತ್ರ ನಾವು ಬಳಸ್ಕೊಂತೀವಿ, ಬೇರೆ ಟೈಮಲ್ಲಿ ಖಾಲಿನೇ ಇರುತ್ತೆ, ಅದಕ್ಕೋಸ್ಕರ ಅದು ಹಂಗೆ ಉಳ್ಕೊಂಡಿರ್ಲಿ ಅಂತ ಅವರು ಇಬ್ಬರ ಕಡೆಯವರಿಂದ, ತ್ಯಾಗಪ್ರಜ್ಜೆ ಕುಟುಂಬದ ಕಡೆಯಿಂದ ಗ್ರಾಮಸ್ಥರು ಮತ್ತೆ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು, ಆಮೇಲೆ ಇನ್ನು ಉಳಿದವರು ಎಲ್ಲ ನಮ್ಮ ಸ್ಥಳೀಯ ಲೀಡರ್ಗಳು ಎಲ್ಲರೂ ಸೇರಿ, ಗ್ರಾಮಸ್ಥರೆಲ್ಲ ಸೇರಿ ದೇವತಾ ಕಾರ್ಯಕ್ಕೆ ಉಪಯೋಗಿಸ್ಕೊಂತ ಹೇಳಿದ್ದಾರೆ. ಅದು ಈಗ ಅವತ್ತು ಎಲ್ಲಾನು ಪರಿಶೀಲನೆ ಮಾಡಿ ನಾವು ಒಂದು ಒಮ್ಮತವಾಗಿ ತೀರ್ಪು ಕೊಡ್ತೀವಿ ಅಂತ ಹೇಳಿ ಅಧಿಕಾರಿ ಹೋಗಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಇಬ್ಬರ ಕಡೆಯಿಂದ ತಗೊಂಡು ಹೋಗಿದ್ದಾರೆ. ಈಗ ಯಾವ ರೀತಿ ತೀರ್ಪು ಕೊಡ್ತಾರೋ ಕಾದು ನೋಡ್ಬೇಕು. ವೀರೇಶ್ವರ್. ಎಸ್, ಥ್ಯಾಂಕ್ ಯು ಮುನಿಯಪ್ಪ ತಮ್ಮೆಲ್ಲ ಮಾಹಿತಿಗಳಿಗೆ. ಆದ್ರೆ ಬೆಂಗಳೂರಿನ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿ ಕರಗ ಮಹೋತ್ಸವಕ್ಕೆ ಅಂತ ಮೀಸಲಿಟ್ಟಿರುವಂತಹ ಜಾಗದಲ್ಲಿ ಇಂತಹದ್ದೊಂದು ಪ್ರಕರಣ ಇದ್ದಿರುವುದಂತೂ ಸಾಕಷ್ಟು ನೋವಿನ ಸಂಗತಿ ಅಂತ ಹೇಳ್ತಾ ತಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದ ಮುನಿಯಪ್ಪ. ಥ್ಯಾಂಕ್ ಯು ಸೋ ಮಚ್. ಇನ್ನು ಗ್ರಾಮಸ್ಥರು ಈಡನ್ಸ್ ನ್ಯೂಸ್ ಜೊತೆ ಸಾಕಷ್ಟು ಅಳಲನ್ನ ತೊಡ್ಕೊಂಡಿದ್ದಾರೆ. ಅವರಿಗೆ ಏನು ಬೇಕು, ಗ್ರಾಮಸ್ಥರ ಅಳಲೇನು, ಗ್ರಾಮಸ್ಥರ ಅಹವಾಲೇನು, ಬನ್ನಿ ನೋಡ್ಕೊಂಬರೋಣ. ಕೋರ್ಟ್ ಇಂದ ಡೈರೆಕ್ಷನ್ಸ್ ಇದೆ, ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅದ್ರ ಮೇಲೆ ಅಪ್ರೋಪ್ರಿಯೇಟ್ ಆರ್ಡರ್ನ ಪಾಸ್ ಮಾಡಿ ಅಂತ ಇದೆ. ಹಾಗಾಗಿ ಸ್ಥಳ ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಇವತ್ತು ಬಂದಿದ್ದು. ಇವರು ಅರ್ಜೆನ್ಸಿ ಮಿನಿಸ್ಟರ್ ಮೀಟಿಂಗ್ ಇದ್ದಿದ್ರೆ ಅವ್ರು ಖುದ್ದಾಗಿ ಅಟೆಂಡ್ ಮಾಡ್ಬೇಕಾದ್ರೆ ಅವ್ರು ಹೋಗಿದ್ರು. ಹಾಗಾಗಿ ಅವ್ರ ಪರವಾಗಿ ನಾನು ಬಂದಿದ್ದೆ. ದಾಖಲೆಗಳನ್ನ ಅವ್ರಿಗೆ ಸಬ್ಮಿಟ್ ಮಾಡಕ್ ಹೇಳಿದ್ವಿ. ದಾಖಲೆಗಳ ಸಬ್ಮಿಟ್ ಮಾಡಿದ್ಮೇಲೆ ದಾಖಲೆಗಳ ಆಧಾರದ ಮೇಲೆ ಏನ್ ಆದೇಶ ಇದೆಯೋ ಅದನ್ನ ನಾವು ನಮ್ದು ಅಂತಾರೆ, ಸರ್ಕಾರಿ ಅಂತಾರೆ, ಅವ್ರು ನಮ್ದು ಅಂತಾರೆ. ದಾಖಲೆಗಳನ್ನ ನೋಡಿ ಹೇಳ್ಬೇಕು. ದಾಖಲೆಗಳನ್ನ ಅವರು ಸಲ್ಲಿಸ್ಬೇಕು. ಇಲ್ಲ, ಮೇಲ್ನೋಟಕ್ಕೆ ಕೋರ್ಟ್ ಆದೇಶ ಇರೋದ್ರಿಂದ ನಾವು ಏನಂದ್ರೆ ಅದ್ ಮಾತಾಡೋದಕ್ಕಿಂತ ದಾಖಲೆಗಳನ್ನ ನೋಡಿ ನಾವು ಹೇಳ್ಬೇಕಾಗುತ್ತೆ. ಎರಡು ಕಡೆ ಗ್ರಾಮ ಪಂಚಾಯತಿಯಿಂದ ಸರ್ಕಾರದ ದಾಖಲೆಗಳಿದೆಯೋ ಅವ್ರು ಸಲ್ಲಿಸ್ತಿದ್ದಾರೆ, ಮತ್ತೆ ಪ್ರೈವೇಟ್ ಅವರು ಖಾಸಗಿ ವ್ಯಕ್ತಿಗಳು ಅವರು ಕೂಡ ಅವ್ರ ದಾಖಲೆಗಳನ್ನ ಸಲ್ಲಿಸ್ತಿದ್ದಾರೆ. ದಾಖಲೆಗಳನ್ನ ನೋಡಿ ನಾವು ರಥೋತ್ಸವಕ್ಕೆ ಸಾರ್ವಜನಿಕವಾಗಿ ಪಂಚಾಯಿತಿಯಾಗಿ ಜಾಗನ ಇವತ್ತೆಲ್ಲ ಸುಮಾರು 100 ವರ್ಷಗಳಿಂದ ಕಾದಿರಿಸಿರೋಂಥ ಜಾಗ ಇದು. ನಾವಿರೋದು ಈಗ 24ಕ್ಕೆ 60. ಈ ಜಾಗದಲ್ಲಿ ರಥೋತ್ಸವ ನಡೀತಾ ಇದೆ. ತ್ಯಾಗರಾಜು ಅವ್ರ ಕುಟುಂಬದಲ್ಲಿ ಯಾವುದೇ ತರವಾದ 1 ಇಂಚು ಜಮೀನು ನಾವು ತಗೊಂಡಿಲ್ಲ. ಅವ್ರಿಗೆ ಮುನಿರಾಮಯ್ಯ ಅವ್ರಿಗೆ ತ್ಯಾಗರಾಜು ಅವ್ರಿಗೆ ಕೇಸ್ ನಡೆದಿದ್ದು ಸೊಂದಿ ವಿಚಾರಕ್ಕೆ. ಅದನ್ನೇ ಒಂದು ಇಶ್ಯೂ ತೆಗೆದುಕೊಂಡು ಇವರು ಸರ್ವೆ ಸ್ಕೆಚ್ ಮಾಡುವಾಗ ಪಂಚಾಯತಿ ಗಮನಕ್ಕೆ ತಂದಿರಾ, ಆಜು ಬಾಜು ಗಮನಕ್ಕೆ ತರ್ದಿರಾ, ಸರ್ವೆ ಸ್ಕೆಚ್ ಮಾಡಿ ಮುಂದೆಗಡೆ ಇರೋ ಖಾಲಿ ಜಾಗ ನಮ್ದು ಅಂತ ಹೇಳ್ಬಿಟ್ಟು ADLR ಸೈನ್ ಹಾಕ್ಸಿ ಇದು ಬೋಗಸ್ ಸೈನ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಇವರು ಕೋರ್ಟ್ಗೆ ಹೋಗಿದ್ದಾರೆ. ಖಂಡಿತ ಇದು ಒಳ್ಳೇದಲ್ಲ. ಹಿಂದೆ ಇದ್ದಂತ ಮಾಜಿ ಚೇರ್ಮನ್ ಲಕ್ಷ್ಮೀರೆಡ್ಡಿ ಅವರು ಅವ್ರ ಮನೆ ಮುಂದೆಗಡೆ ಇವತ್ತೇನು ಮೆಟ್ಲು ಹಾಕಿದ್ದಾರೆ, ಆ ಮೆಟ್ಲು ಕೂಡ ಪಂಚಾಯತಿಗೆ ಸೇರಿರೋದೆ. ಅಲ್ಲಿ ತೆಂಗಿನ ಗಿಡಗಳು 2 ಉಣಿದ್ರು.
ಅದನ್ನ ಕಿತ್ತಾಕಿದ್ರು. ಇದು ಪಂಚಾಯತಿ ಜಾಗ, ರಥೋತ್ಸವ ಜಾಗ, ಯಾವುದೇ ಕಾರಣದಿಂದ ಇಲ್ಲಿ ಎಂಟ್ರಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತೆಂಗಿನ ಗಿಡನ ಕಿತ್ತಾಕ್ಸಿದ್ರು. ನಾವೆಲ್ಲ ಕಣ್ಣಾಗಿ ನೋಡಿರುವಂತದ್ದು. ಅವ್ರ ಮನೆಗೆ ಯಾರು ತೊಂದರೆ ಕೊಟ್ಟಿಲ್ಲ. ತೊಂದರೆಗಳು ಇದ್ದಿದ್ದು ಮುನ್ರಾಮಯ್ಯನವ್ರ ಮನೆಗೆ, ತ್ಯಾಗರಾಜರ ಮನೆಗೆ ತೊಂದರೆ ಇದ್ದಿದ್ದು. ಅವಾಗೂ ಕೂಡ ನಾವು ಹೇಳಿದ್ವಿ, ಆ ಸೊಂದಿಗೋಸ್ಕರ ಯಾಕೆ ಕಿತ್ಲಾಡ್ತಾ ಇದ್ರ, ನೀವು ರಾಜಿ ಆಗ್ರಿ ಅಂತ. ಇಲ್ಲ, ನಾವು ಕೋರ್ಟ್ನಾಗ ತೀರ್ಮಾನ ಮಾಡ್ಕೊಂತೀವಿ ಅಂತ ಅವ್ರ ಹಳೆ ಕಾಲದವ್ರು ಕೋರ್ಟ್ಗೆ ಹೋದ್ರು. ಆದ್ರೆ ಅದನ್ನೇ ನೆಪ ಇಟ್ಕೊಂಡು ಎಡಿಲರ್ ಸ್ಕೆಚ್ ಮಾಡಿ ಮುಂದೆ ಇರುವಂತ ಜಾಗ ನಮ್ದು ಅಂತ ಹೇಳಿ ಇದು ಮಾಡ್ತಾ ಇರೋದು ತುಂಬಾ ಇಡೀ ಗ್ರಾಮಕ್ಕೆ ಒಂದು ಹೀನಾಯವಾಗಿ ಆಗ್ತಾ ಇರುವಂತ ಅವಮಾನಕರವಾದಿದ್ದು. ಇದು ಪಂಚಾಯತಿ ಜಾಗ, ರಥೋತ್ಸವ ಜಾಗ. ಇಲ್ಲಿ ವಿಶೇಷವಾಗಿ ಮುತ್ಯಾಲಮ್ಮ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ನವ್ರು ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಪ್ರತಿ ವರ್ಷ ಇಲ್ಲಿ ವರ್ಷಕ್ಕೊಂದ್ಸಲ ಇತಿಹಾಸ ಕರ್ಗ ನಡೆದಾಗ ಲಕ್ಷಾಂತರ. ತ್ಯಾಗರಾಜ್ ಅವರು ಕೋರ್ಟ್ಗೆ ಮೊರೆಹೋಗಿದ್ದಾರೆ. ಕೋರ್ಟ್ ಅಲ್ಲಿ ಅವ್ರ ಮನೆ ಏನಿದೆಯೋ ಅದನ್ನ ಖಾತೆ ಮಾಡಿಕೊಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಇದನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಪರಿಶೀಲನೆ ಮಾಡಿ ಇದನ್ನ ತೀರ್ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಏನು ದಾಖಲೆಗಳಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡ್ತೀವಿ. ಅವ್ರ ಹತ್ರ ಇರೋದನ್ನ ಸಬ್ಮಿಟ್ ಮಾಡಲಿ. ಯಾವ್ದು ನ್ಯಾಯಯುತವಾಗಿ ಇರ್ತೈತೋ ಅದನ್ನ ಪರವಾಗಿ ಖಾತೆ ಮಾಡ್ತೀವಿ. ಸಾಹೇಬರು ನೋಟಿಸ್ ಕೊಟ್ಟಿದ್ರು ಸುತ್ತಮುತ್ತಲ ಚಕ್ಮಂದಿದಾರರಿಗೆ. ಏನ್ ನಮ್ಮ ಪಶ್ಚಿಮ ದಿಕ್ಕಲ್ಲಿರುವಂತವರು ಖಾಸಗಿ ವ್ಯಕ್ತಿಯವರು ಈ ಪಂಚಾಯತಿ ಜಾಗನ ಏನು ಒತ್ತುವರಿ ಮಾಡ್ಕೊಳ್ಳೋದಕ್ಕೆ 1948 ಒಂದು ಅಳತೆ ಇಲ್ದಿರೋ ಪೇಪರ್ನ ಸೃಷ್ಟಿ ಮಾಡ್ಕೊಂಡು ಅವತ್ತಿನ ಇವತ್ತು ಗಂಟನೂ ನಂದೇ ಅಂತ ಓಡಾಡ್ಕೊಂಡ್ ಬರ್ತಾನೆ ಇದ್ರು. ಸುಮಾರು 3-4 ಕೇಸುಗಳು ಹಾಕಿದ್ರು. ಅವೆಲ್ಲ ಆಗಿ ಮೊನ್ನೆ ಹೈಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಡಿರೆಕ್ಷನ್ ಮಾಡಿದ್ರು ಅವ್ರಿಗೆ. ಅವ್ರು ಏನ್ ಮನೆ ಇದೆಯೋ ಅದನ್ನ ಖಾತೆ ಮಾಡಿ ವೇಕೆಂಟ್ ಲ್ಯಾಂಡ್ಸ್ ಪಂಚಾಯತಿಗೆ ಸೇರಿದೆ ಅಂತ ಕ್ಲಿಯರ್ ಆಗಿ ಆರ್ಡರ್ ಮಾಡಿದ್ದಾರೆ. ಅದಾದ್ಮೇಲೂ ಕೂಡ ಯಾವ್ದೋ ಖಾಸಗಿ ವ್ಯಕ್ತಿಗಳು ಹೋಗಿ ಅವ್ರಿಗೆ ಪಿಡೋರ್ಗೆ ಅವ್ರಿಗೆ ತುಂಬಾ ಟಾರ್ಚರ್ ಮಾಡಿ ಇವತ್ತು ಅಳತೆ ಮಾಡ್ಲೇಬೇಕಂತ ಬಂದಿದ್ರು. ನಾವೆಲ್ಲ ದಾಖಲೆ ತೋರಿಸಿದೀವಿ. ಆ ಒಂದ್ 1948 ಒಂದು ಡಾಕ್ಯುಮೆಂಟ್ ಬಿಟ್ರೆ ಅದ್ರಲ್ಲಿ ಅಡಿಗಳಿಲ್ಲ. ಸುಮ್ಮನೆ ಅನ್ರಿಜಿಸ್ಟರ್ ಪೇಪರ್ ಇಟ್ಕೊಂಡು ಅವ್ರು ನಮ್ದು ಅಂತ ಅದು ಬಿಟ್ರೆ ಮಿಕ್ಕಿದ ಚೆಕ್ ಬಂದಿದ್ದಾರು ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ. ಅದನ್ನ ನಾವು ಎಡಿ ಸಾಹೇಬ್ರೆ ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಅವ್ರು ನೋಡಿದ್ದಾರೆ. ಇವ್ರ ಮುಂದೆ ಒಂದ್ಸಲ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಇದನ್ನ ಹೇಳ್ತಾರೋದು ಇದು ನಮ್ಮ ಮುತ್ತಲಮ್ಮ ದೇವಸ್ಥಾನ ಮತ್ತು ಬ್ರಹ್ಮರವೋತ್ಸವ ನಡೆಯುವಂತ ಜಾಗ. ಊರಿಗೆ ಮೀಸಲು ಆಗ್ಲೇ ಹಿರಿಯರು ಆಗ್ಲೇ ಮೀಸಲು ಮಾಡಿ ಇದನ್ನ ಪಂಚಾಯತಿಗೆ ಅಂತ ಮಾಡಿ ಇಟ್ಟಿದ್ದಾರೆ. ಪಂಚಾಯತ್ ಸ್ವತ್ತಾಗಿದೆ. ದಾಖಲೆ ಕೂಡ 1962 ಪಂಚಾಯತಿಯನ್ನೇ ಅಂತಿದೆ. ಹಾಗಾಗಿ ನಮ್ಮ ಗ್ರಾಮಸ್ಥರಾಗಿರೋದನ್ನ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ, ಈ ಜಾಗನ ಬಿಟ್ಟು ನಿಮ್ದು ಏನಿದೆ ಖಾತೆ ಮಾಡ್ಕೊಂಡು ಸಂತೋಷವರಿ ಅಂತ ಕೇಳ್ಕೊಂಡಿದ್ದೀವಿ. ನಾವೆಲ್ಲ ಸಾರ್ವಜನಿಕರು ಸೇರಿದ್ವಿ, ನಮ್ಮ ಮುತ್ತಲಮ್ಮ ದೇವಸ್ಥಾನ ಕಮಿಟಿಯವರು ಸೇರಿದ್ವಿ. ಎಲ್ಲ ಸೇರಿ ಚರ್ಚೆ ಮಾಡಿ ಅವ್ರಿಗೆ ಹೇಳಿದೀವಿ. ಇದು ಮುಂದೆ ಏನಾಗಿ ನಿರ್ಧಾರ ಆಗುತ್ತೋ ಕೋರ್ಟ್ ಏನಾದಷ್ಟು ಅದೇ ಸರ್, ಅದೇ ಡೂಪ್ಲಿಕೇಟ್ ಪೇಪರ್ ಅಂತ. ಆ ಪೇಪರ್ ಅಲ್ಲಿ ಏನು ಇಲ್ಲ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇಲ್ಲ, ಮೆಜರ್ಮೆಂಟು ಇಲ್ಲ. ಈಗ ಯಾವುದೇ ಸಬ್ ರಿಜಿಸ್ಟ್ರಿಗೆ ಹೋದ್ರೆ ಮೆಜರ್ಮೆಂಟ್ ಮಾಡ್ತಾರೆ, ಅಳತೆ ಮಾಡ್ತಾರೆ. ಮೆಜರ್ಮೆಂಟೇ ಇಲ್ದಿರೋ ಒಂದು ಪೇಪರ್ ರಿಜಿಸ್ಟರ್ ಆಗುತ್ತೆ, ನಾವು ಮಾಡ್ಕೊಂಡಿದೀವಿ ಅಂದ್ರೆ ಹೆಂಗಾಗುತ್ತೆ? ಅವ್ರು ಈ 60ಕ್ಕೆ 24 24-30 ನಮ್ದು ಅಂತಾರೆ. ಹೆಂಗ್ ಕ್ಲೈಮ್ ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಇದ್ವಿ ಪೊಸಿಷನ್ ಅಲ್ಲಿ ಅಂತಾರೆ. ಇದು ಖಾಲಿನೇ ಇದೆ, ನೀವೇ ನೋಡ್ತಾರೆ, ಎಲ್ಲ ಖಾಲಿನೇ ಇದೆ. ಅವರೇ ಹೈಕೋರ್ಟ್ಗೆ ಹೋಗಿದ್ದಾರೆ, ಅವರೇ ಸಿವಿಲ್ ಕೋರ್ಟ್ ಇದೆ, ಎಲ್ಲದಲ್ಲೂ ಕ್ಲಾಶ್ ಆಗಿದೆ ಕೇಸ್. ಈಗ ಮತ್ತೆ ರಿಟ್ ಪಿಟಿಷನ್ ಹೋಗಿದ್ದಾರೆ ಹೈಕೋರ್ಟ್ಗೆ. ಇಷ್ಟೆಲ್ಲ ಇದ್ಕೊಂಡು ಇದು ಪಂಚಾಯತಿ ಸರ್, ಇದು ಮೂಲ 100% 60ಕ್ಕೆ 24 ಅಡಿ ಪಂಚಾಯತಿ ಇದೆ. ಪಂಚಾಯತಿ ಎಲ್ಲಾ ದಾಖಲೆಗಳು ಪಂಚಾಯತಿಯಲ್ಲೇ ಇದೆ. ಎಲ್ಲ ಸುತ್ತಗಳು ಪಿಡಿಯವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಎಲ್ಲ ಪಂಚಾಯತಿಯಲ್ಲೇ ಇದೆ. ಸರ್ಕಾರದಿಂದನೇ ನಾವೆಲ್ಲಾನು ಸಿಮೆಂಟ್ ರಸ್ತೆಗಳೆಲ್ಲ ಮಾಡಿ ನಮ್ಮ ಕರಗ ಉತ್ಸವಗಳಿಗೆ ಅಂತಾನೆ ಮೀಸಲಿಟ್ಕೊಂಡಿರುವಂತ ಜಾಗ ಆಗಿದೆ. 1948 ನಮ್ ತಾತ ಅವರು ನಂಜುಂಡಪ್ಪನವರು ಕೊಂಡ್ಕೊಂಡಿರೋ ಜಾಗ. ಇದ್ರ ಜಾಗದ ಏನಿದೆ ಅಳತೆ ಇಲ್ಲ, ಚಕ್ಬಂದಿ ಇದೆ. ಈ ವಿಷಯದ ಬಗ್ಗೆ ಕೋರ್ಟಲ್ಲಿ, ಆನೇಕಲ್ ಕೋರ್ಟಲ್ಲಿ ಫೈನಲ್ ಡಿಗ್ರಿ ಆಗಿದೆ. ಜಾಗ ಕೋರ್ಟ್ ಕಡೆಯಿಂದಾನೇ ಸರ್ವೆ ಮಾಡಿ ಅಳತೆ ಮಾಡಿ ಎಲ್ಲ ಏನಿದೆ ದಾಖಲೆ ನಾವೆಲ್ಲ ಕೋರ್ಟಿಂದ ಜಡ್ಜ್ಮೆಂಟ್ ಕಾನೂನು ಏನ್ ಹೇಳಿದೆ ಅದನ್ನ ಮಾತ್ರ ನಾವು ಕೇಳ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಏನು ಮಾತಾಡ್ತಾ ಇಲ್ಲ. ಇವ್ರು ಇಷ್ಟೆಲ್ಲ ಕೊಟ್ಟು ಹಲವು ಬಾರಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವುದೇ ಇದುವರೆಗೂ ನಮ್ಗೆ ಖಾತೆ ಮಾಡಿಕೊಡ್ಲಿಲ್ಲ. 30 ವರ್ಷಗಳಾಯ್ತು. ನಮ್ ತಾತಯಿಂದ ನಮ್ ತಂದೆವರೆಗೂ ಇದುವರೆಗೂ ಖಾತೆ ಮಾಡ್ಲಿಲ್ಲ ಕಳೆದ 30 ವರ್ಷಗಳಿಂದ. ಮತ್ತೆ ಈ ಮಾಡಿದ್ರಿಂದ ನಾವು ಹೈಕೋರ್ಟ್ಗೆ ಹೋಗಿದೀವಿ. ಹೈಕೋರ್ಟ್ಗೆ ಹೋಗಿರೋದ್ರಿಂದ ಹೈಕೋರ್ಟ್ ನಿರ್ದೇಶನನೂ ನೀಡಿದೆ. ಅವರು ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಮನೆ ಮುಂದೆ ಇರೋ ಏನ್ ಜಾಗ ಇದೆ 24ಕ್ಕೆ 30 ಅಡಿ, ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಇದರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆರ್ಡರ್ ಪಾಸ್ ಮಾಡಿ ಅಂತಾನು ಹೇಳಿದೆ. ಇದುವರೆಗೂ ಯಾವ್ದು ಕ್ರಮ ಕೈಗೊಂಡಿಲ್ಲ. ಪಂಚಾಯತಿ ಜಾಗ ಇದ್ರೆ ನಾನು ಕೋರ್ಟಲ್ಲಿ ನನ್ನ ದಾಖಲೆ ಏನಿದೆ ನಾನು ಅದನ್ನ ಕೋರ್ಟ್ಗೆ ಕೊಟ್ಬಿಟ್ಟಿದ್ದೀನಿ. ಕೋರ್ಟ್ ಏನ್ ಹೇಳುತ್ತೋ ಅದಕ್ಕೆ ನಾನು ತಲೆ ಬಾಗ್ತೀನಿ ಸ್ವಾಮಿ. ಊರವರು ಹೇಳಿದ್ದಾರೆ ಸ್ವಾಮಿ. ಆಲ್ರೆಡಿ ಮುನಿಯಪ್ಪನವರು ಪಂಚಾಯತಿ ಜಾಗ ಅಂತ ಕೇಸ್ ಹಾಕಿದ್ದಾರೆ. ಇದು ಪಂಚಾಯತಿ ಜಾಗ ಅಲ್ಲ, ಇದು ತ್ಯಾಗರಾಜ್ ರೆಡ್ಡಿ ಅವ್ರ ಸೊತ್ತು ಅಂತ ಕೋರ್ಟ್ ಆಲ್ರೆಡಿ ಆದೇಶ ನೀಡಿದೆ, ತೀರ್ಪು ನೀಡಿದೆ ಆನೇಕಲ್ ಕೋರ್ಟ್ ಅಲ್ಲಿ. ಮನವಿ ಮಾಡ್ತಾರೆ, ಬಿಟ್ಕೊಟ್ರೆ ಒಳ್ಳೇದು ತ್ಯಾಗರಾಜ್ ಕುಟುಂಬದವರು ಅಂತ. ಫಸ್ಟ್ ನಮ್ದೇನಿದೆ ನಾವು ಪ್ರೂವ್ ಮಾಡ್ಕೊಳ್ತೀವಿ ಸ್ವಾಮಿ, ಆಮೇಲೆ ಅದ್ರ ಬಗ್ಗೆ ನಾವು ನಮ್ಮ ಕುಟುಂಬ ತೀರ್ಮಾನ ಮಾಡುತ್ತೆ. ಬೆಂಗಳೂರಿನ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿ ಕರಗ ಮಹೋತ್ಸವಕ್ಕೆ ಮೀಸಲಿಟ್ಟಿರುವಂತಹ ಜಾಗಕ್ಕೆ
ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಭೂ ಕಬಳಿಕೆ ಮಾಡಲು ಯತ್ನಿಸ್ತಾ ಇರುವಂತಹ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಇವತ್ತು ಈ ಹೊತ್ತಿನ ಒಂದು ಡಿಸ್ಕಷನ್ ಪ್ಯಾಟರ್ನಿನ ಸುದ್ದಿಯನ್ನ ತಮಗೆ ಕೊಡಲಾಯಿತು. ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಹಾಗೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಹಾಗೆ ಮುಖ್ಯವಾಗಿ ರವಿ ಟಿ ತ್ಯಾಗರಾಜ ರೆಡ್ಡಿ ಅವರ ಕುಟುಂಬಸ್ಥರು ಅವರು ಕಡೆ ಬೈಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಅದು ನಮಗೆ ಸೇರಿದಂತಹ ಜಾಗ ಅಂತ. ನಮ್ಮ ವರದಿಗಾರ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಗ್ರಾಮಸ್ಥರೆಲ್ಲ ಸೇರಿ ಕೇಳ್ಕೊತಾ ಇದ್ದಾರೆ, ದೇವತಾ ಕಾರ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ, ಯಾಕೆ ನೀವು ಇಷ್ಟು ಜಡ್ಡಿಡಿದು ಜಗಳಕ್ಕೆ ನಿಲ್ತಾ ಇದ್ದೀರಿ, ಯಾಕೆ ನೀವು ಇಷ್ಟು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ಮೊದಲು ಅದು ಆ ಜಾಗ ನಮ್ಮದು ಅನ್ನುವಂತಹ ಹೋರಾಟ ಮುಂದುವರಿಯುತ್ತೆ. ಆ ಹೋರಾಟದಲ್ಲಿ ಜಯ ಸಾಧಿಸಿದ ನಂತರ ಗ್ರಾಮ ದೇವತೆಗಳಿಗೆ ನಾವು ಅವಕಾಶ ಮಾಡಿ ಕೊಡ್ಬೇಕ ಬೇಡ ಅಂತ ಡಿಸೈಡ್ ಮಾಡ್ತೀವಿ. ಆದರೆ ಆ ಜಾಗ ನಮ್ಮದು ಅನ್ನುವಂತಹದ್ದು ಅವರ ಹೇಳಿಕೆ ಅಥವಾ ಅವರು ಹೋರಾಟ. ಪಂಚಾಯಿತಿ ಜಾಗ ಅಂತ ಹೇಳಿ ಉಳಿದಂತಹ ಗ್ರಾಮಸ್ಥರು ಮತ್ತೆ ಇತರ ಅಧಿಕಾರಿಗಳು, ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರುಗಳು ಮಾತನಾಡ್ತಾ ಇದ್ದಾರೆ. ಏನೇ ಇರಲಿ, ಊರು ಅಂತ ಹೇಳಿದ ಮೇಲೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ. ದೇವತಾ ಕಾರ್ಯಗಳಿಗೆ ಅವಕಾಶ ಅಂತ ಬಂದಾಗ ಯಾರು ಕೂಡ ಹಿಂದೆ ಮುಂದೆ ನೋಡಲ್ಲ ಅಂತ ಭಾವಿಸ್ತೀನಿ ನಾನಾದ್ರು. ವಾಟ್ ಎವರ್, ಇದು ಸಿವಿಲ್ ಸೂಟ್ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚು ಚರ್ಚೆ ನಾನೇನ್ ಮಾಡಲ್ಲ. ಆದ್ರೆ ಬಹುಜನರ ಆಶಯ ಏನಿದೆ ಅದ ಆಗಲಿ ಅನ್ನುವಂತಹದ್ದು ನಮ್ಮ ಅನಿಸಿಕೆ ಮತ್ತು ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ದೇವರಿಗೆ ನಾನು ರೇಷ್ಮೀರಪ್ಪ.